ಜ್ಞಾನಿಗಳು ಈ ಸಂಸ್ಕಾರವನ್ನು ಕೊಡುತ್ತಾರೆ. ಇವರು ನಮ್ಮ ಮೊದಲನೇ ಗುರುಗಳು. ಇನ್ನು ನಂತರ ಎರಡನೇ ಗುರುಗಳು ನಾವು ನಮ್ಮ ವಯಸ್ಸು 6 ವರ್ಷಕ್ಕೆ ಬಂದಾಗ, ಯಾಕಂದ್ರೆ ಹಿಂದೂ 6 ವರ್ಷಕ್ಕೆ ನಾವು ಶಿಕ್ಷಣ ಹೋಗ್ತಿದ್ದೀವಿ, ಈಗ 4 ವರ್ಷಕ್ಕೆ ಮಕ್ಕಳು ಶಿಕ್ಷಣ ಪ್ರಾರಂಭ ಮಾಡ್ತಾರೆ. ಆಗ ನಮ್ಮ ಎರಡನೇ ಗುರುಗಳು ನಮ್ಮ ಜೀವನದಲ್ಲಿ ಪಾದಾರ್ಪಣೆ ಮಾಡ್ತಾರೆ. ಆವಾಗ ಗುರುಗಳು ತಮ್ಮ ಅಕ್ಷರ ಜ್ಞಾನವನ್ನ ದಿಂದ ಆದವರೆಗೆ ಎಲ್ಲ ರೀತಿಯಾಗಿ ಅಕ್ಷರಗಳ ಅಭ್ಯಾಸವನ್ನ ಮಾಡಿಸ್ತಾರೆ. ಹಾಗೂ ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನ ಆಟ ಪಾಠಗಳ ಮುಖಾಂತರ ತಿದ್ದಿ ಬುದ್ಧಿ ಹೇಳಿ ನಮ್ಮ ಜ್ಞಾನ ಶಕ್ತಿಯಾದ ದಿವ್ಯ ಶಕ್ತಿಯಾದ ಎರಡನೆಯ ಗುರುವಾಗುತ್ತಾರೆ. ಇನ್ನು ಮೂರನೆಯ ಗುರು ಯಾರೆಂದರೆ ಆಟ ಪಾಠಗಳ ಮುಖಾಂತರ, ವಿಷಯಗಳ ಮುಖಾಂತರ, ಇದು ವಿಜ್ಞಾನ, ಇದು ಗಣಿತ, ಇದು ಇಂಗ್ಲಿಷ್, ಇಂತಹ ಸಬ್ಜೆಕ್ಟ್ ವಿಷಯಗಳ ಮುಖಾಂತರ ನಮ್ಮ ಪರಿಕಲ್ಪನೆಗಳನ್ನು ಕೊಟ್ಟು ಗುರುಗಳು ನಮಗೆ ಜ್ಞಾನವನ್ನು ಕೊಡ್ತಾರೆ. ಆವಾಗ ನಮ್ಮ ಯಶಸ್ವಿ ವಿದ್ಯಾಭ್ಯಾಸ ಮುಗಿದ ನಂತರ ವ್ಯಕ್ತಿ ಆಗ್ತಾನ, ಒಬ್ಬ ಮನುಷ್ಯ ಆಗ್ತಾನೆ. ಆವಾಗ ನಮಗೆ ಯಾವ ಸಂಸ್ಕಾರ ಬೇಕು ಅಂತಂದ್ರೆ ಗುರುಗಳ ಸಂಸ್ಕಾರ ಬೇಕಾಗ್ತಾವ. ಆಗ ನಮ್ಮ ಈ ಗುರುಗಳು ನಮಗೆ ಏನಂತಂದ್ರೆ ಸಭೆ ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳ ಮಾಡಲಿಕ್ಕೆ ಆಯ್ತು ಒಂದು ಸಂಸ್ಕಾರ. ಯಾವುದೋ ಒಂದು ವ್ಯಕ್ತಿ
CS ಬೆಂಬಳಗಿ PU ವಿದ್ಯಾಲಯ ರಾಮದೂರ್ ಗಿವರಿಯಿಂದ ಆ ಹುಡುಗರು ಸ್ವಲ್ಪ ಮಾಲೆ ತಗೊಂಡು ಬರ್ತಾರೆ. ಧನ್ಯವಾದಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಕಟ್ಕೋಳ್ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಶ್ರೀ AC ಸುರಗ್ ಅವರಿಗೆ ಸಂಜೀವ್ ಹೊಂಡ ಸಾರಿಗೆ ಇಲಾಖೆ ಇವರಿಂದ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ NB ತೋರ್ಕರ್ ಅವರಿಗೆ ಈ ಎಲ್ಲ ಸ್ನೇಹಿತರ ಬಳಗದ ವತಿಯಿಂದ ಒಂದು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಹದೇವಪ್ಪ ಕೋಟಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ತೇನೆ. ಅದೇ ರೀತಿ ಈ ಕಟ್ಕೋಳ್ ವಿದ್ಯಾವರ್ಧಕ ಸಂಘದ ಗೌರವ ಕಾರ್ಯದರ್ಶಿಗಳಾದ ಶ್ರೀ CB ಕಳಸಪ್ಪನವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸ್ನೇಹಿತರ ಪರವಾಗಿ ಒಂದು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಇಸ್ಮಾಯಿಲ್ ಹಾವರ್ಕಿ KSRTC ಇವರಿಂದ ಮಾಲಾರ್ಪಣೆ. ಈ ಒಂದು ಕಾರ್ಯಕ್ರಮಕ್ಕೆ ಶಕ್ತಿ ಸದಾವರ್ತಿ ಅವರು ಬರಬೇಕಾಗಿತ್ತು. ಅವರ ಅನ್ಯ ಕಾರ್ಯದ ನಿಮಿತ್ತ ಬರ್ಲಿಕ್ಕೆ ಆಗಲಿಲ್ಲ. ಅವರಿಗೂ ಕೂಡ ಒಂದು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಟ್ಕೋಳ್ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾದ ಹಾಗೂ ಕ್ಲಾಸ್ 1 ಕಾಂಟ್ರಾಕ್ಟರ್ ಆದ ಶ್ರೀ MA ಆತಾರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಸ್ನೇಹಿತ ಭಜಂತ್ರಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ನಮಗೆಲ್ಲ ಸುಮಾರು 3 ವರ್ಷಗಳ ಕಾಲ ನಿವೃತ್ತಿ ಜೀವನವನ್ನ ಸಾಗಿಸುತ್ತಿರುವ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನ ಎಲ್ಲ ಗೌರವಾನ್ವಿತ ಅತಿಥಿ ಸ್ಥಾನ ಅಲಂಕರಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಒಂದು ಮಾಲಾರ್ಪಣೆ ಹಾಗೂ ಸ್ವಾಗತ. ಶ್ರೀ BB ಕಡ್ಬಿ ನಿವೃತ್ತ ಪ್ರಧಾನ ಗುರುಗಳು ಹಾಗೂ ಭೂಗೋಳ ಶಾಸ್ತ್ರವನ್ನು ಬೋಧಿಸಿರುವ ನಮ್ಮ ಶಿಕ್ಷಕರಾದ ಶ್ರೀ ಕಡ್ಬಿ ಸರ್ಗೆ ಎಲ್ಲ ಒಂದು ವಿದ್ಯಾರ್ಥಿಗಳ ಪರವಾಗಿ ಒಂದು ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ಶ್ರೀ ಅಶೋಕ್ ಮರಡಿ ಶಿಕ್ಷಕರು ಇವರಿಂದ ಮಾಲಾರ್ಪಣೆ. ಅದೇ ರೀತಿ ನಿವೃತ್ತ ಪ್ರಧಾನ ಗುರುಗಳು ಹಾಗೂ ಗಣಿತವನ್ನ ಬೋಧಿಸಿರುವ ಶ್ರೀ RN ದೊಡ್ವಾರ್ ಗುರುಗಳಿಗೆ ಎಲ್ಲ ನನ್ನ ಆತ್ಮೀಯರಿಂದ ಒಂದು ಸ್ವಾಗತ ಕೋರುತ್ತಾ ಅವರಿಗೆ ಬಸವರಾಜ್ ಗುಗ್ರಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ.
ಅದೇ ರೀತಿ ನಮಗೆಲ್ಲ ಜೀವಶಾಸ್ತ್ರ ವಿಷಯವನ್ನ ಬೋಧಿಸಿರುವ ನಿವೃತ್ತ ಶಿಕ್ಷಕರಾದ ಶ್ರೀ ಎಸ್.ಎ. ಮುಚ್ಚಂಡಿ ಸರ್ಗೆ ಎಲ್ಲ ನನ್ನ ಆತ್ಮೀಯರಿಂದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಹನುಮಂತ್ ನರ್ಗುಂದ್ ವಕೀಲರು ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಎಸ್ಡಿಕೆ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರು ಆಗಿರುವ ಶ್ರೀ ಎ.ಎಚ್. ಪೊಂಗಾಳೆ ಸರ್ ಅನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರುತ್ತಾ ಅವರಿಗೆ ಮಾರುತಿ ಒಡೆಕ್ನವರು ಅವರಿಂದ ಮಾಲಾರ್ಪಣೆ. ಪಾಂಡುರಂಗ ಒಡೆಕ್ನವರು. ಅದೇ ರೀತಿ ಶ್ರೀಮತಿ ಸಿ.ಬಿ. ಕಂಬಾಳ್ ಶಿಕ್ಷಕಿಯರು ಎಸ್.ಸಿ.ಕೆ. ಪ್ರೌಢಶಾಲೆ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೋರುತ್ತಾ ಅವರಿಗೆ ಶ್ರೀಮತಿ ವೀಣಾ ನೀಲಾಕರಿ ಇವರಿಂದ ಮಾಲಾರ್ಪಣೆ. ಕೂಡ ಎಲ್ಲರ ಪರವಾಗಿ ಒಂದು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಹಾದೇವ್ ರಣಕನ್ಕೊಪ್ ನಿವೃತ್ತ ಸೈನಿಕರು ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಅದೇ ರೀತಿ ಇನ್ನೋರ್ವರಾದ ಶ್ರೀ ಸಿದ್ದಪ್ಪ ಅಂಗಡಿ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಹೇಶ್ ನೀಲಾಕರಿ ಇವರಿಂದ ಮಾಲಾರ್ಪಣೆ. ಇನ್ನು ಮುಂದೆ ಶ್ರೀ ಕೆ.ಬಿ. ಜಿಂಗಿ ಸರ್ ಇವರು ಕೂಡ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರು ಪ್ರಾಥಮಿಕ ಶಿಕ್ಷಣದಲ್ಲಿ ನಮಗೆ ಸಾಕಷ್ಟು ಶಾಲೆ ಬಿಟ್ಟ ನಂತರ ಕೂಡ ನಮಗೆ ಆ ಶಾಲೆಯಲ್ಲಿ ಇದ್ದು ತಾವು ನಮ್ಮ ಜೊತೆಗೆ ಅಧ್ಯಯನ ಮಾಡುತ್ತಾ ನಮ್ಮನ್ನು ಅವರಿಗೆ ಗೋಪಾಲ್ ಬಡ್ಗೇರ್ ಇವರಿಂದ ಮಾಲಾರ್ಪಣೆ. ಅದೇ ರೀತಿ ಇನ್ನೋರ್ವ ಹಿರಿಯ ಶಿಕ್ಷಕರಾದ ಶ್ರೀ ಎಂ.ಡಿ. ಬೇಡ್ ಸರ್ ಅವರನ್ನು ಕೂಡ ಎಲ್ಲ ನನ್ನ ವಿದ್ಯಾರ್ಥಿ ಬಳಗದ ವತಿಯಿಂದ ಒಂದು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಮಹೇಶ್ ನೀಲಾಕರಿ. ಇನ್ನೋರ್ವ ಶಿಕ್ಷಕರಾದ ಶ್ರೀ ಪಿ.ಸಿ. ಹಿರೇಮಠ್ ಸರ್ ಅನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಸುನೀಲ್ ರೇನ್ಕೆ ಇವರಿಂದ ಮಾಲಾರ್ಪಣೆ.
ಅದೇ ರೀತಿ ಈ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿಯೇ ಅತ್ಯಂತ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಕೆ.ಬಿ. ಕೊಪ್ಪಸ್ಮಠ್ ಗುರುಗಳಿಗೆ ಅದೇ ರೀತಿ ಇನ್ನೋರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಶ್ರೀ ಪಿ.ಟಿ. ಪತ್ತಾರ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಸುರೇಶ್ ಬಾಗೋಜಿ ಪಾದಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ದೈಹಿಕ ಶಿಕ್ಷಕರಾದ ಶ್ರೀ ಸಿ.ಬಿ. ಅಸೂತಿ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಸ್ನೇಹಿತ ಬಳಗದವರಿಂದ ಆತ್ಮೀಯವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಸಂತಮಣ್ಣ ಬಿಚ್ಗುಪ್ಪಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ನಿರ್ಮಲಾ ದೇವಿ ಶಿಕ್ಷಕಿಯರು ಇವರಿಂದ ಮಾಲಾರ್ಪಣೆ. ಸ್ವಾಗತವನ್ನು ಕೋರುತ್ತಾ ಅವರಿಗೆ ಶ್ರೀಮತಿ ತನುಷಾ ಮುಚ್ಚಂಡಿ ಇವರಿಂದ ಮಾಲಾರ್ಪಣೆ. ಪತ್ನಿಯಾದ ಕೆ.ಎಂ. ಬೇಗ್ ಮೇಡಮ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಆತ್ಮೀಯರು ಹಾಗೂ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಸರ್ವರಿಗೂ ಕೂಡ ಒಂದು ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಸ್ವಾಗತ ಭಾಷಣ ಮಾಡಿದಂತ ನಮ್ಮ ಪಟ್ಟಣ ಶೆಟ್ಟಿ ಗುರುಗಳು ಮಾಲಾರ್ಪಣೆ ಹಾಗೂ ಸ್ವಾಗತ ಭಾಷಣವನ್ನು ಮಾಡಿದಂತ ನಮ್ಮ ಪಟ್ಟಣ ಶೆಟ್ಟಿ ಗುರುಗಳಿಗೆ ಧನ್ಯವಾದಗಳು. ಇನ್ನು ಮೇಲೆ ಗುರುಗಳಿಗೆ ಎಲ್ಲ ಮಾಲಾರ್ಪಣೆ ಹಾಗೂ ಸ್ವಾಗತ ಭಾಷಣ ಆಯಿತು. ಆದ್ರೆ ನಮಗೆ ಇನ್ನೂ ಶಿಕ್ಷಕರು ನಮಗೆ ಶಿಕ್ಷಣವನ್ನು ಕೊಟ್ಟು ನಮ್ಮನ್ನ ಅಗಲಿದ್ದಾರೆ. ಅಂತ ಅಗಲಿದಂತ ದೇವರಿಗೆ ನಾವು ಮೌನಾಚರಣೆಯನ್ನ ಆಚರಣೆ ಮಾಡಬೇಕೆಂದು ಸ್ನೇಹಿತೆಯರಿಗೂ ಎಲ್ಲರಿಗೂ ಗಣ್ಯಮಾನ್ಯರಿಗೂ ಕೇಳಿಕೊಳ್ಳುತ್ತೇನೆ. 1 ನಿಮಿಷದ ಮೌನ. ಸಿ ಡಂಬರ್ ಸರ್ ಹಾಗೂ ಎ.ಕೆ. ತೋರುಗಟ್ಟಿ ಸರ್, ಶ್ರೀ ಎಚ್.ಎಸ್. ಜಾಲಿಹಾರಿ ಸರ್, ಎಸ್.ಎಸ್. ಕುರಟ್ಟಿ ಸರ್ ಹಾಗೂ ಬೋಳ್ಶೆಟ್ಟಿ ಸರ್, ತೋಟ ಸರ್, ಎಂ.ಜಿ. ಗುಂಜೀರ್ ಸರ್ ಹಾಗೂ ನಮ್ಮ ಸ್ನೇಹಿತ ಹಾಗೂ ಸ್ನೇಹಿತೆಯರು ನಮ್ಮನ್ನು ಅಗಲಿದ್ದಾರೆ. ಅವರನ್ನು ನಾವು ಈ ಕ್ಷಣದಲ್ಲಿ ನೆನೆಯುತ್ತಾ ಮೌನಾಚರಣೆಯನ್ನು ಪ್ರಾರಂಭ. 1 ನಿಮಿಷದ ಮೌನಾಚರಣೆ ಪ್ರಾರಂಭ. ಕರುನಾಡ ದೀಪ, ಕನ್ನಡದ ದೀಪ, ಮನಮೆಚ್ಚಿದೋರು ಆ ದೀಪ, ಹಚ್ಚೆವು ಕನ್ನಡದ ದೀಪ, ಮನಮೆಚ್ಚಿದೋರು ಆ ದೀಪ, ಹಚ್ಚೆವು ಕನ್ನಡದ ದೀಪ, ಹಚ್ಚೆವು ಕನ್ನಡದ ದೀಪ. ನಮಸ್ಕಾರ. ಸಂಘ ಅನೇಕ ಒಂದು ನಾಮಾಂಕದಿಂದ ಅನೇಕ ಹೆಸರುಗಳಿಂದ ಅಲಂಕೃತವಾದ ನವೀನ್ ಚಂದೂರಾವ್ ನಲ್ವಡೆ ಅವರು ಉಪನ್ಯಾಸಕರು ಸಿ.ಎಸ್. ಬೆಂಬಲಿ ಕಾಲೇಜ್ ರಾಮದುರ್ಗ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಕಟ್ಕೋಡ್, ಅಧ್ಯಕ್ಷರು ವರದಾನೇಶ್ವರಿ ಸಹಕಾರಿ ಸಂಘ
ಸೌಹಾರ್ದ ಸಹಕಾರಿ ಸಂಘ ಕಟ್ಕೋಳ್, ಅಧ್ಯಕ್ಷರು ಶಾಹಿ ವಿವಿಧೋದ್ದೇಶ ಸೌಹಾರ್ದ ಸಂಘ ರಾಮದುರ್ಗ್, ನಿರ್ದೇಶಕರು ಮರಾಠ ಬ್ಯಾಂಕ್ ರಾಮದುರ್ಗ್, ವಿಶೇಷ ಆಮಂತ್ರಿತರು ಕೆಪಿಸಿ ಸಂಘ ಸಮಿತಿ ಕಟ್ಕೋಳ್ ಇವರು ಬಂದು ಪ್ರಾಸ್ತಾವಿಕವಾಗಿ ಮಾತನಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸರ್ವರಿಗೂ ಇವತ್ತಿನ ಗುರು ಪೂರ್ಣಿಮೆ ಶುಭಾಶಯಗಳು. ಇವತ್ತಿನ ಈ ದಿವಸ ನಮ್ಮೆಲ್ಲರಿಗೂ ಸಂತೋಷದ ದಿವಸ ಅಂತ ಹೇಳ್ಬೋದು. ಯಾಕೆಂದ್ರೆ 1989 ಮತ್ತು 90ನೇ ಇಸ್ವಿಯ ಸಾಲಿನ SLC ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಶ್ರೀ ಮಣಿಪ್ರಸ್ವ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು, ಕುಮಾರೇಶ್ವರ ವಿರಕ್ತ ಕಟ್ಕೋಳ್ ಇವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಟ್ಕೋಳ್ ವಿದ್ಯಾವರ್ಧಕ ಸಮಿತಿಯ ಅಧ್ಯಕ್ಷರು, ಗೌರವ ಕಾರ್ಯದರ್ಶಿಗಳು, ಉಪಾಧ್ಯಕ್ಷಗಳು ಹಾಗೂ ನಿರ್ದೇಶಕರುಗಳೇ, ಮತ್ತು ಇವತ್ತಿನ ಈ ಅತಿಥಿ ಉಪನ್ಯಾಸಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ND ಪಾಟೀಲ್ ಪ್ರಾಚಾರ್ಯರು, SGTPU ಕಾಲೇಜ್ ಕಟ್ಕೋಳ್ ಅವರೇ, ಅಧ್ಯಕ್ಷತೆ ವಹಿಸಿದಂತ ಹುಣಸಿಕಟ್ಟಿ ಸರ್ ಅವರೇ, ಹಾಗೂ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ಗೌರವಾನ್ವಿತ ಅತಿಥಿಗಳಾಗಿ ಹಾಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರಾದಂತಹ ಶ್ರೀ BV ಕಡ್ಬಿ ಸರ್ ಅವರೇ, RN ದೊಡವಾಡ್ ಸರ್ ಅವರೇ, ಶ್ರೀ SA ಮುಚ್ಚಂಡಿ ಸರ್ ಅವರೇ, ಶ್ರೀ AH ಗೊಂಡಾರಿ ಸರ್ ಅವರೇ, ಹಾಗೂ HS ಅಂಡಿ ಸರ್ ಇವರ ಅನುಪಸ್ಥಿತಿಯಲ್ಲಿ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಶ್ರೀಮತಿ CB ಡಂಬಳ್ ಅವರೇ, ಮತ್ತು ಮುಖ್ಯ ಆಮಂತ್ರಿತರಾಗಿ ಆಗಮಿಸಿದಂತ ಈಗಿನ SGK ಹೈಸ್ಕೂಲಿನ ಶಿಕ್ಷಕರಾದಂತ ಶ್ರೀ UD ದಂಡಿನ್ ಸರ್ ಅವರೇ, RD ಗೋರ್ವರ್ ಸರ್ ಅವರೇ, ಆಮೇಲೆ ಪ್ರಾಥಮಿಕ ಶಾಲೆಯ ಶಿಕ್ಷಕರುಗಳಾದಂತ ನನ್ನ ಅಚ್ಚುಮೆಚ್ಚಿನ ಪ್ರಾಥಮಿಕ ಶಾಲೆಯ ಶಿಕ್ಷಕರುಗಳು ಆದಂತ ಬೇಗ್ ಸರ್ ಅವರೇ, ಸೊರಮಂಡಲ್ ಸರ್ ಅವರೇ, ಬ್ಯಾಳಿ ಮೇಡಮ್ ಅವರೇ, ಅಡ್ಡಣಗಿ ಮೇಡಮ್ ಅವರೇ, ಜಂಗಿ ಸರ್ ಅವರೇ, ಹಿರೇಮಠ್ ಸರ್ ಅವರೇ, ಕೊಪ್ಪಲ್ ಮಠ್ ಸರ್ ಅವರೇ, ಹಾಗೂ ಪತ್ರಕರ್ತರಾದಂತ ಮುರಂಕರ್ ಅವರೇ, ವೇದಿಕೆ ಮೇಲೆ ದೊಡ್ಡ ವೇದಿಕೆ ಇದೆ ಅಸುಟಿ ಸರ್ ಅವರೇ, ಅವರಿವರನ್ನದೇ ಎಲ್ಲ ಶಿಕ್ಷಕರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಹಾಗೂ ನನ್ನ ಈ ಕಾರ್ಯಕ್ರಮದ ಮುಖ್ಯ ಅಂಗ ನನ್ನ ಮಿತ್ರರೇ ಮತ್ತು ಸಹಪಾಠಿಗಳೇ, ಇವತ್ತಿನ ಈ ಅದ್ಧೂರಿಯಾಗಿ ಆಗ್ತಿದ್ದಂತೆ ನಾನಂತೂ ಅನ್ಕೊಂಡಿದ್ದಿಲ್ಲ. ಯಾಕೆಂದ್ರೆ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು 2 ವರ್ಷದಿಂದ ತಯಾರಿ ಮಾಡಿದ್ವಿ. ಈ ಕಾರ್ಯಕ್ರಮ 2 ವರ್ಷದಿಂದ ತಯಾರಿ ಮಾಡೋದ್ರಿಂದ ಆ 2 ವರ್ಷ ಒಳಗೆ ಕೂಡ್ಬೇಕಾದ್ರೆ ನಮಗೆ ಫಸ್ಟ್ 6 ತಿಂಗಳಿಗೊಮ್ಮೆ ಕೂಡ್ಬೇಕಾದ್ರೆ 4 ಮಂದಿ 3 ಮಂದಿ 2 ಮಂದಿ ಇಷ್ಟು ದಿನ ಕೂತಿದ್ವಿ. ಪ್ರಥಮ ಬಾರಿಗೆ ನಾವು ಕೂಡಿದ್ದು ಮಠದಾಗ, ಅಜ್ಜಾರ್ ಮಠದಾಗ ಕೂತಿದ್ವಿ. ಅಲ್ಲಿ ನಾವು ಒಂದು 5-6 ಜನ ಅಷ್ಟೇ ಕೂಡಿದ್ವಿ. ಆ 5-6 ಜನ ಒಳಗೂ ಸಹಮತಿ ಬರಲೇ ಇಲ್ಲ. ಏನ್ ಮಾಡ್ಬೇಕು, ಎಲ್ಲಿ ಕಾರ್ಯಕ್ರಮ ಮಾಡ್ಬೇಕು, ಯಾವಾಗ ಹೋಗ್ಬೇಕು, ಡೇಟ್ ಏನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗ್ಲೇ ಇಲ್ಲ. ಎಲ್ಲಾರು ಒಂದೊಂದು ಅನಿಸಿಕೆಗಳು ಹೇಳೋದ್ರಿಂದ ಎಲ್ಲಾರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ಹೋಗ್ಬಿಟ್ಟಿಲ್ಲ, ಹಾಗೂ ಹಿಂಗ್ ಕೂಡ್ಲಿಲ್ಲ. ಆಮೇಲೆ ಇನ್ನೊಮ್ಮೆ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಕಲ್ಯಾಣ ಮಂಟಪದಲ್ಲಿ ಕೂಡಿದ್ರು. ಅಲ್ಲಿ ಒಂದ್ ಸ್ವಲ್ಪ ಏನು ನಾ ಇದ್ದಿದ್ದಿಲ್ಲ, ಬಟ್ ಅಲ್ಲಿ ಕೂಡಿದ್ರು. ಅಲ್ಲಿ ಒಂದ್ ಸ್ವಲ್ಪ ಏನೋ ಪಾಸಿಟಿವಿಟಿ ಬಂತು. ಆಮೇಲೆ ಮತ್ತೆ 3ನೇ ಸಲ ಕೂಡಿದ್ರು, ಅಲ್ಲಿಯೂ ನಾವು ಇದ್ದಿದ್ದಿಲ್ಲ. ಸಿಟ್ಟಿಗೆ ಎಲ್ಲ ನಮ್ಮ ಸ್ನೇಹಿತ ಬಂಧುಗಳು ಮತ್ತು ಸ್ನೇಹಿತರೆಲ್ಲರೂ ಕೂಡಿ
ಇವತ್ತಿನ ತಾರೀಕು 21ನೇ ತಾರೀಕು ಗುರು ಪೂರ್ಣಿಮೆ ಐತಿ. ಯಾರು ಬರಲಿ ಬಿಡ್ಲಿ ನಾವು 4 ಮಂದಿರ ಮಾಡೋದು ಅಂತ ಹೇಳಿ ಈ ಕಾರ್ಯಕ್ರಮ ಈ ರೀತಿಯಾಗಿ ಒಬ್ರು ಬರಲಿ ಪರ ವಿರೋಧದ ನಡುವೆನೂ ಸಾಕಷ್ಟು ವಿರೋಧಗಳ ನಡುವೆನೂ ನಮ್ದು ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂದ್ರೂ ಎಲ್ಲ ನನ್ನ ಮಿತ್ರಗಳು ಮತ್ತು ಎಲ್ಲ ನನ್ನ ಅಕ್ಕ ತಂಗಿಯರು ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಯಾಕೆಂದ್ರೆ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಬಿಂದುಗಳಾದಂತ ನಮ್ಮ ಶಿಕ್ಷಕರು, ಮೊದಲಿಗೆ ನಾನು ಪ್ರಾಥಮಿಕ ಶಿಕ್ಷಕರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ನಾವು ಹುಟ್ಟಿನಿಂದ 6ನೇ ವರ್ಷಕ್ಕೆ ನಾವು ಬಂದಿಂದ ನಮ್ಮ ಶಿಕ್ಷಣ ಸ್ಟಾರ್ಟ್ ಆಗುತ್ತೆ. ಆ ಶಿಕ್ಷಣದಲ್ಲಿ ನಾವು ಯಾವ ರೀತಿ ಇರ್ತೀವಿ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ನಾವೊಂದು ಬ್ಲ್ಯಾಂಕ್ ಸ್ಟೋನ್ ಆಗಿರ್ತೀವಿ, ಬಿಳಿ ಕಲ್ಲರೆ ಕರಿ ಕಲ್ಲರೆ ಆಗಿರ್ತೀವಿ. ಆ ಕಲ್ಲನ್ನ ಒಂದು ರೂಪ ಮಾಡಬೇಕಾದ್ರೆ ಹಿಂದೆ ಕೂತಂತ 2ನೇ ಸಾಲಿನಂತೆ ಕೂತಂತ ಮೂರ್ತಿಕಾರರು ನಮ್ಮ ಮುಖ್ಯ ಕಾರಣಗಳು. ಯಾಕಂದ್ರೆ ಅವರಿಂದ ನೆನೆಸ್ಲಿಲ್ಲ ಅಂತಂದ್ರೆ ನಾನು ಒಂದು ಶಿಕ್ಷಕ ವೃತ್ತಿಯೊಳಗನೆ ಇರ್ತೀನಿ, ಅದ ಶೋಭೆ ತರೋದಿಲ್ಲ. ಯಾಕಂದ್ರೆ ಅವರಿಲ್ಲದೆ ನಮಗೆ ಏನು ಕೆಲಸ ಮಾಡ್ಲಿಕ್ಕೆ ಬರೋದನ್ನೇ ಇಲ್ಲ. ಯಾಕಂದ್ರೆ ಅವರು ನಮಗೆ ಕಲಿಸಿದ್ದನ್ನು ನೋಡಿದ್ರೆ ಅವ್ರು ಬರೀ ಪಾಠ ಅಷ್ಟೇ ಮಾಡಲಿಲ್ಲ, ಆ ಪಾಠದ ಜೊತೆಗೆ ನಮ್ಮ ಮನೆಗೂ ಸಂತಿ ತಗೊಂಡ್ ಬರ್ರಿ, ನಮ್ಮ ಮನೆದೋಗಿ ಕಸ ಗುಡಿಸ್ರಿ, ನಮ್ಮ ಮನೆ ಒಳಗಿಂದ ಎಲ್ಲಾನು ಕ್ಲೀನ್ ಮಾಡ್ರಿ, ನಮ್ಮ ಮನೆ ಒಳಗಿಂದ ನೀರ್ ತುಂಬ್ರಿ. ಇದನ್ನ ತಪ್ಪಲ್ಲ, ಅವ್ರು ಹೇಳಿದ ತಪ್ಪಲ್ಲ. ಯಾಕಂತಂದ್ರೆ ನಾವು ಅದನ್ನ ಮಾಡಿದೀವಿ ಅಂತೇಳಿ ಇವತ್ತು ನಾವು ಈ ಸ್ಟೇಜಿಗೆ ಇರ್ತೀವಿ. ಯಾಕಂದ್ರೆ ನಮಗೆ ರೀತಿ ನಡತೆ ಇತ್ತು, ಅವ್ರು ಕಲಿಸಿದಂತ ರೀತಿ ನಡತೆ ಸ್ವಚ್ಛ ಅನ್ನೋದಂತ ನಾವು ಕಲ್ತೀವಿ. ಯಾಕಂದ್ರೆ ಅವರು ನಮಗೆ ಕಲಿಸಲಿಲ್ಲ. ಯಾಕಂದ್ರೆ ಈಗಿನ ಶಿಕ್ಷಣ ತಗೊಳ್ರಿ, ಈಗ ನಮ್ಮ ಮಕ್ಕಳಿಗೆ ನಾವು ಒಬ್ಬರು ಶಿಕ್ಷಕರ ಮನೆಗೆ ಕಳಿಸಿ ಇದ್ರ ಹೋಗಕ್ಕೆ ಇಟ್ಟು ಬರೋದಂತಂದ್ರೆ ನಾವು ಪಾಲಕರಿಂದ ಅವ್ರು ಹೋಗ್ತೀವ ಟೀಚರ್ ಮನೆಗೆ. ನಮ್ಮ ಮಕ್ಕಳಿಗೆ ನೀವು ನಿಮ್ಮ ಮನೆ ಅಂತೇಳಿ ತಿಳಿದ್ರೆ ಅಂತ ಕೇಳ್ತಿದ್ದೆ, ನಾವು ಕೇಳ್ತೀವಿ ಸದ್ಯ ಅವಾಗ. ಬಟ್ ಆಗ ನಮ್ಮ ತಂದೆ ತಾಯಿ ನಮ್ಮನ್ನು ಕೇಳ್ತಿದ್ದಿಲ್ಲ. ನೀವು ಇನ್ನೂ ಶಿಕ್ಷಕರಿಗೆ ಓದಿರ್ತಿದ್ರು, ನೀವು ಅವ್ರಿಗೆ ಏನ್ ನಿಮ್ಮ ಮನ್ಯಾಗ ಇಟ್ಕೊಳ್ಳೋರಿಗೆ, ನಿಮ್ ಮನ್ಯಾಗ ಇಟ್ಕೊಳ್ಳೋರಿಗೆ ಅವ್ರು ನಮ್ಮ ಮನೆಗೆ ಕಳ್ಸಕ್ಕಾದ್ರೆ, ಬಟ್ ಅದನ್ನೊಂದು ರೂಪ ಒಂದು ಮೂರ್ತಿ ಮಾಡಿ ಕಳಿಸ್ರಿ ಅಂತ ಹೇಳ್ತಿದ್ರು. ಅದು ನಮಗೆ ಹೆಮ್ಮೆ ವಿಷಯ. ಬಟ್ ನಾವು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾ ಇಲ್ಲಿ ಕಲ್ತಿದ್ದು 4ನೇ ಸ್ಥಾನದೊಳಗೆ, 4ನೇ ಕ್ಲಾಸ್ ಒಳಗೆ. ಅದು 4ನೇ ಕ್ಲಾಸ್ನಿಂದ 5ನೇ ಕ್ಲಾಸಿಗೆ ಹೋದಾಗ ಇಂಗ್ಲಿಷ್ ವಿಷಯ ಇತ್ತು ನಮಗೆ. 4ನೇವರೆಗೆ ಇಂಗ್ಲಿಷ್ ವಿಷಯ ಇದ್ದಿದ್ದಿಲ್ಲ. 5ನೇ ತನಕ ಬಂದ್ಕೂಡಲೇ ಇಂಗ್ಲಿಷ್ ವಿಷಯ ಬಂತು, 6ನೇ ತನಕ ಬಂದ್ಕೂಡಲೇ ಹಿಂದಿ ವಿಷಯ ಬಂತು. ಆ 5ನೇ ತನಕ ಬಂದ್ಕೂಡಲೇ ಇಂಗ್ಲಿಷ್ ವಿಷಯ ಅಂದ್ಕೂಡಲೇ ನಮ್ಗೆ ಒಂದ್ ಸ್ವಲ್ಪ ಬಿರಿನ ಬರ್ತಿತ್ತಲ್ಲ, ಯಾಕಂದ್ರೆ ಇಂಗ್ಲಿಷ್ ನಾವು ಕಲ್ತಿದ್ದೇ ಇಲ್ಲ. ಆಗ ಇಂಗ್ಲಿಷ್ ವಿಷಯ ನಮ್ಗೆ ಆ ಕ್ಲಾಸ್ ಟೀಚರ್ ನನಗನ್ಸಿದ ಮಟ್ಟಿಗೆ, ನಾ ಜೂನ್ ಜುಲೈ 2 ತಿಂಗಳ 5ನೇ ತನಕ ಇಲ್ಲಿದ್ದೆ. ಆಗ ಬೇಗ ಸರ್ ನಮ್ಗೆ ಕ್ಲಾಸ್ ಟೀಚರ್ ಇದ್ದಾರೆ, ಅದನ್ನ ಪಕ್ಕ ನೆನಪಬೇಕು. ಆಗ ನಾನು ನವೀನ್ ಅಂತ ಅವ್ರು ನನಗೆ ಬರೀತಂದ್ರೆ ಸ್ಪೆಲ್ಲಿಂಗ್ ಉಲ್ಟಾ ಬರ್ತಿದ್ದೆ, ನಾವು ಉಲ್ಟಾ ಬರೀತಿದ್ದೆ. ಅದಕ್ಕೆ ಬೇಗ ಸರ್ ಕಡೆಯಿಂದ ನಾವು ಒಂದು 2 ಸಲ ಬಡಿಸ್ಕೊಂಡಿದ್ದೆ ಸಂಬಂಧ. ಅದು ನನಗೆ ಇನ್ನೂ ನೆನಪಿಲ್ಲ. ಬಟ್ ಬೇಗ ಸರ್ ಅದನ್ನ ನೆನಪಿಲ್ಲ, ಬಟ್ ಅದನ್ನ ಇನ್ನೂ ನೆನಪಿಲ್ಲ. ಬಟ್ ಅವ್ರೇನ್ ಬೇಸ್ ನನಗೆ ಹಾಕಿ ಕೊಟ್ಟಿಲ್ಲ. ಆಗಿಂದ ಇಂಗ್ಲಿಷ್ ನಾನು ಸುಧಾರಿಸ್ತು. ಮತ್ತೆ 2 ತಿಂಗಳು ಅವ್ರ ಕಡೆ ನಾವು ಟ್ಯೂಷನ್ಕೊಂಡು ಹೋದ್ವಿ. ಆ ಮೇಡಮ್ ಇದ್ದರು, ಮೇಡಮ್ ನನ್ನ ಕಲ್ಚಾರ. ಅವ್ರು ಉರ್ದು ಸ್ಕೂಲಿಗೆ ಟೀಚರ್ ಇದ್ರು, ಅವರು ಕಲ್ಚಾರ. ಅಲ್ಲಿಂದ ನಾವು ಸ್ಪೋರ್ಟ್ಸ್ ಸ್ಕೂಲಿಗೆ ಹೋಗ್ಕೊಳ್ಳಿ. ಸ್ಪೋರ್ಟ್ಸ್ ಸ್ಕೂಲ್ ಆಗಿದ್ದಂತ ನನ್ನ ಇನ್ನುಳಿದಂತ ಎಲ್ಲಾ ಶಿಕ್ಷಕರು ಅವರು ಬಹಳಷ್ಟು ಇಂಟ್ರೆಸ್ಟ್ ಇಂದ ನಮಗೆ ಕಲಿಸಿದ್ರು. ಅಲ್ಲಿ ಕಲಿಸಿದಂತ ಗುರುಗಳ ಮುಖ್ಯೋಪಾಧ್ಯಾಯರು ಅಂದ್ರೆ ರಾಜನಾಯಕ್ ಸರ್ ಅಂತ ಹೇಳಿದ್ರು. ಅವ್ರು ರಾಜನಾಯಕ್ ಸರ್ ಇಷ್ಟು ಸ್ಟ್ರಾಂಗ್ ಇದ್ರಲ್ಲ, ಅವ್ರಿಗೆ ಆ ದಿನದ ಹೋಮ್ವರ್ಕ್ ಆ ದಿವಸ ಅಂದ್ರೆ ರೆಸಿಡೆನ್ಸಿಯಲ್ ಸ್ಕೂಲ್, ಆ ದಿವಸದ ಹೋಮ್ವರ್ಕ್ ಆ ದಿವಸ ಮಾಡ್ತಿದ್ದ ಅಂತಂದ್ರೆ ಪೆನ್ ತಗೊಂಡು ಅವರು ಇದು ಫ್ರೀ ಇರ್ತೈತಲ್ಲ, ಇದರಲ್ಲಿ ಗುದ್ದುತ್ತಿದ್ರು ಹೈಸ್ಕೂಲ್ ಅಲ್ಲಿ 5th 6th 7th ಸ್ಟ್ಯಾಂಡರ್ಡ್. ಈ ರೀತಿ ನಮಗೊಂದು ಶಿಕ್ಷೆ ಕೊಡೋದ್ರಿಂದ, ಒಂದು ಕಟ್ಟುನಿಟ್ಟಿನ ವಿದ್ಯಾಭ್ಯಾಸವನ್ನು ಕೊಡೋದ್ರಿಂದ ಇವತ್ತು ನಾವು ಇಲ್ಲಿ ಅದೀವಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಆಮೇಲೆ 7ನೇ ತಾಸದಿಂದ ನಾವು ಕಟ್ಕೋ ಬಂದೆ ಹೈಸ್ಕೂಲಲ್ಲಿ ಬಂದ್ಮೇಲೆ ನನ್ನ ಅದೃಷ್ಟ ಕಟ್ಕೋ ಬಂದಿಂದ ಇಲ್ಲಿ ಸಿಕ್ಕಂತ ಶಿಕ್ಷಕರು, ಹೈಸ್ಕೂಲಲ್ಲಿ ಸಿಕ್ಕಂತ ಶಿಕ್ಷಕರ ನಮ್ಮ ಜೀವನವನ್ನೇ ಇಲ್ಲಿ ಸಿಗಂಗಿಲ್ಲ ಅಂತ ಹೇಳಿ. ಅಲ್ಲಿದ್ದಂತ ಪ್ರತಿಯೊಬ್ಬರು ಇಡೀ ರಾಮದುರ್ಗ ತಾಲೂಕಿನೊಳಗಡೆ ಕಟ್ಕೋ SGK ಹೈಸ್ಕೂಲ್ ಅಂತಂದ್ರೆ ರಾಮದುರ್ಗ ಸೈನ್ಸ್ CDL ಹೈಸ್ಕೂಲ್ ನಡೀತಿತ್ತು ಸರ್. ಆ ಟೈಮ್ ಇಲ್ಲಿ ಸ್ಟಾಫ್ ಇತ್ತು. ಅದೆಲ್ಲ ಶ್ರೇಯ ಯಾರಿಗೆ ಹೋಗ್ತೈತೆ ಅಂತಂದ್ರೆ ಗಂಗಾಧರ್ ಕುಮಾರ್ ಸ್ವಾಮೀಜಿ ಅವರು ಹೋಗ್ತೈತೆ. ಯಾಕಂದ್ರೆ ಅವರು ಸಿಲೆಕ್ಟ್ ಮಾಡಿದಂತ ಆ ಎಲ್ಲ ಬಂಗಾರ ಅಂತ ಹೇಳ್ಬೋದು ನಾವು. ಅವ್ರು ಇವತ್ತು ಅದೇನು ಬಂಗಾರ ಆಗಿ ಗಟ್ಟಿ ಬಂಗಾರ ಇರ್ತಲ್ಲ, ಆ ಗಟ್ಟಿ ಬಂಗಾರದಿಂದ ಒಂದು 4ನೇ ಬಂಗಾರ ನಾವು ತಗೊಂಡಿವಿ ಅಂತೇಳಿ ಇವತ್ತು ನಾವೆಲ್ಲರೂ ಇಲ್ಲಿ ಕೂಡಿ ಅವ್ರಿಗೆ ನಾವು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಅವರಿಗೆ
ಪ್ರತಿಯೊಬ್ಬರು ತಮ್ಮಷ್ಟಕ್ಕೆ ತಾವು ಸಮರ್ಪಣೆ ಮಾಡ್ಕೊಂಡು ಬಿಟ್ಟಿದ್ರು. ಮೊದಲಿಗೆ ತೋರಂಗಟ್ಟಿ ಸರ್ ತಗೊಳ್ರಿ, ಆಮೇಲೆ ಡಂಬಲ್ ಸರ್ ತಗೊಳ್ರಿ, ಆಮೇಲೆ ಗಡಬಿ ಸರ್ ತಗೊಳ್ರಿ, ದೊರವಾಡ್ ಸರ್, ಪ್ರತಿಯೊಬ್ರು ಅವ್ರು ಹೇಳುವಂತ ವಿಷಯ ಕೇಳಿದ್ರೆ ನಮ್ಮ ಮೈ ಫುಲ್ ನೆಟ್ ನಿಂತಿತ್ತು. ಆ ಟೈಪ್ ಅವ್ರು ಹೇಳ್ತಿದ್ರು, ನಮಗ ಅಷ್ಟ ಸ್ಟ್ರಿಕ್ಟ್ ಇಡ್ತಿದ್ರು, ಅಷ್ಟೇ ಪ್ರೀತಿನೂ ಮಾಡ್ತಿದ್ರು. ಯಾಕಂದ್ರೆ ಅವ್ರ ಜೊತೆ ನಾವು ಯಾರಿಂದ ಯಾರವರೆ ಬಟ್ಟೆ ನಾವು ಊಟಕ್ಕೆ ಹೋಗ್ತಿದ್ವಿ, ಅವ್ರು ನಮ್ಮ ಜೊತೆನೂ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ರು. ಅವ್ರೇನ್ ಡಬ್ಬಿ ತರ್ತಿದ್ರು. 5:30 ನಮ್ದು ಸ್ಕೂಲ್ ಬಿಟ್ಟಿತ್ತು, 5:30 ಅವ್ರು ನಮ್ಮ ಜೊತೆನ ಮತ್ತೆ ಅವ್ರು ತಮ್ಮ ಮನೆಗೆ ಹೋಗ್ತಿದ್ರು. ಈ ರೀತಿ ಅವ್ರು ನಮ್ಮ ಪ್ರೀತಿಯಿಂದ ಆಧಾರದಿಂದ ನಮ್ಗೆ ಶಿಕ್ಷಣ ಕಲಿಸಿದಾರೆ. ಆ ಶಿಕ್ಷಣ ಬೇಸಿಕ್ ನಾಲೆಜ್ ಇವತ್ತು ನನಗಂತೂ ಬಹಳ ಹೆಲ್ಪ್ ಆಗ್ತಾ ಇದೆ. ಯಾಕಂದ್ರೆ ನಾನು ಇವತ್ತೊಂದು ಉಪನ್ಯಾಸಕ್ಕಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಅದೇನು ಬೇಸಿಕ್ ನಾಲೆಜ್ ಇದಲ್ಲ, ಆ ಬೇಸಿಕ್ ನಾಲೆಜ್ ಬೇಸ್ ಮೇಲೆ ನಾ ಇವತ್ತು ನಂದು ಟೀಚಿಂಗ್ ಸ್ಟಾರ್ಟ್ ಮಾಡಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಮುಚ್ಚಳ್ಳಿ ಸರ್ ಅವರು ಜೀವಶಾಸ್ತ್ರ ವಿಷಯ ಹೇಳ್ತಿದ್ರು. ಅವರು ಜೀವಶಾಸ್ತ್ರ 4 ಅಷ್ಟೇ ಹೇಳ್ತಿದ್ರು, 12ನೇ ನಾವು ಕಲ್ತಿದ್ವಿ ಅವ್ರ ಜೊತೆಗೆ. ಬಟ್ ಆ ಜೀವಶಾಸ್ತ್ರ ವಿಷಯ ಇವತ್ತು ಅವರಿಂದ ನನಗೆ ಬೇಸಿಕ್ ನಾಲೆಜ್ ಬಂದೈತೆ ಅಂತ ಹೇಳಲಿಕ್ಕೆ ನನಗೆ ಅಭಿನಂದನೆ ಅಥವಾ ಅಭಿಮಾನ. ಇನ್ನು ಈ ಶಾಲೆಯನ್ನ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇಲ್ಲಿದ್ದಂತ ಬೆನ್ನೆಲುಬು ಆಡಳಿತ ಮಂಡಳಿ. ಆ ಆಡಳಿತ ಮಂಡಳಿ ಇವತ್ತು ಒಳ್ಳೆಯ ಸುಸಜ್ಜಿತ ಕಟ್ಟಡ ಮಾಡಿದ್ದಾರೆ. ಅಭಿಮಾನ ಅನಿಸ್ತಿದ್ದು ಒಂದು ಕಟ್ಟಡ ನೋಡಿ. ಇನ್ನೂ ಒಳ್ಳೆ ರೀತಿಯೊಳಗೆ ಇನ್ನೂ ಅವ್ರ ಕಾರ್ಯಕ್ರಮಗಳು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಅವರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ್ತೇನೆ, ನಮ್ಮ ಎಲ್ಲ ವಿದ್ಯಾರ್ಥಿ. ಆಮೇಲೆ ಈಗಿದ್ದಂತ ಎಲ್ಲ ಹೈಸ್ಕೂಲ್ ಶಿಕ್ಷಕರನ್ನು ಅಷ್ಟೇ ವಿನಮ್ರತೆಯಿಂದ ಅಷ್ಟೇ ತಮ್ಮಷ್ಟಕ್ಕೆ ತಾವು ಸಮರ್ಪಣೆ ಮಾಡ್ಕೋತಾ ಇದ್ದಾರೆ. ಅವರಿಗೂ ಸಹಿತ ವಂದನೆಗಳು ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ. ಯಾಕಂದ್ರೆ ಅವರು ಹಿಂದಿದ್ದಂತ ಎಲ್ಲಾ ಶಿಕ್ಷಕರ ನಡವಳಿಕೆಗಳನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾವು 50ನೇ ವರ್ಷ ಸರ್, ನಿಮಗೆಲ್ಲ ಮಾಹಿತಿ ಇರ್ತೀವಿ, ನಮಗೆಲ್ಲರಿಗೂ 50ನೇ ವರ್ಷ ಚಾಲ್ತಿ ಐತಿ ಸರ್. ನಮ್ಮೆಲ್ಲ 50ನೇ ವರ್ಷ ಚಾಲ್ತಿ ಐತಿ. ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಿಮ್ ಮುಂದೆನೆ ಬರ್ತಾ ಇದ್ವಿ. ಈಗ ಸದ್ಯ ಮುಂದಿನ ಆಕರ್ಷಣೆ ಅದೇ ಇದೆ, ಅದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. 50ನೇ ವರ್ಷಕ್ಕೆ ನಾವು ಇಲ್ಲಿ ನಮ್ಮ ಗುರುಗಳಿಗೆ ನಾವು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡ್ವಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಮತ್ತೆ ಇದೇ ರೀತಿ ಮುಂದಿನ ನಾವು ಕೂಡೋಣ, ಇನ್ನೊಬ್ಬರು ನಾವು ಕಾಲೇಜ್ ಹಂತದೊಳಗೆ ಮಾಡೋಣ ಅಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾತನಾಡಿದಂತ ನವೀನ್ ಚಂದ್ರರಾವ್ ನಡವಡೆ ಅವರಿಗೆ ಧನ್ಯವಾದಗಳು. ಇನ್ನು ಮುಂದಿನ ಕಾರ್ಯಕ್ರಮ, ಯಾಕಂತಂದ್ರೆ ಈಗ ಅವ್ರು ಹೇಳಿದ್ರು 50ನೇ ವರ್ಷದ ಕೇಕ್ ಕಟ್ ಮಾಡುವಂತ ಇದು ಕನಸಿತ್ತು, 3 ವರ್ಷದ ಕನಸಿತ್ತು. ಆ ಕನಸು ಇವತ್ತು ನನಸಾಗುತ್ತದೆ. ದಯವಿಟ್ಟು ನಾನು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರಿಗೆ ಏನು ವಿನಂತಿ ಮಾಡ್ಕೊತೀನಿ ಅಂತಂದ್ರೆ, ಭಕ್ತಿ ಪೂರ್ವಕವಾದ ವಿನಂತಿ ಮಾಡ್ಕೊತೀನಿ. ಈ ನಮ್ಮ ಸಂಭ್ರಮವನ್ನು ದಯವಿಟ್ಟು ತಮ್ಮ ಕೆಲಸಗಳಿಗೆ ಒಂದು ಸ್ವಲ್ಪ ವಿರಾಮವನ್ನು ಕೊಟ್ಟ ವೀಕ್ಷಣೆ ಮಾಡ್ಬೇಕಂತೇಳಿ ನಿಮ್ಮ ಮನೆ ಮಗಳಾಗಿ ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದಿನ ಕಾರ್ಯಕ್ರಮ ಪೂಜ್ಯರಿಗೆ ಸನ್ಮಾನ ಕಾರ್ಯಕ್ರಮ ಅಶೋಕ್ ಮರಡಿ ಇವರಿಂದ. ಭಾರತದಲ್ಲಿ ಈ ಒಂದು ಗ್ರಾಮದ ಅಧಿದೇವತೆಯಾದ ಶ್ರೀ ಕರವೀರಮ್ಮ ದೇವತೆಗೆ ವಂದಿಸುತ್ತಾ 1989 ಹಾಗೂ 90ನೇ ಸಾಲಿನ ಈ ಒಂದು SSLC ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಪೂಜ್ಯ ಸಾಹಿತ್ಯವನ್ನು ವಹಿಸಿದಂತ ಹಾಗೂ ಈ ಒಂದು ಕಟ್ಕೋಲ್ ವಿದ್ಯಾವರ್ಧಕ ಸಂಸ್ಥೆಯ ವಿದ್ಯಾವರ್ಧಕ ಸಂಘದ ಮುಖ್ಯಸ್ಥರು ಆದಂತ ಹಾಗೂ ಈ ಒಂದು ಪ್ರೌಢಶಾಲೆಯ ಸ್ಥಾಪನೆಗೆ ಕಾರಣೀಭೂತರಾದಂಥ ಶ್ರೀ ಗಂಗಾಧರ ಕುಮಾರಸ್ವಾಮಿ ಒಂದು ಮಠದ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುತ್ತಿರತಕ್ಕಂಥ ಈಗಿನ ಒಂದು ಪೀಠಾಧ್ಯಕ್ಷರಾದಂಥ ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪಿ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಕುಮಾರೇಶ್ವರ ವಿರಕ್ತ ಮಠ ಕಟ್ಕೋಳ್ ಇವರಿಗೆ ನಾವು ನಮ್ಮ ಒಂದು ವಿದ್ಯಾರ್ಥಿ ಬಳಗದ ವತಿಯಿಂದ ಒಂದು
ಸನ್ಮಾನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಈಗ ಪ್ರಸ್ತುತ ಈ ಒಂದು ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಅತಿ ಹೆಚ್ಚಿನ ಒಂದು ಕಾಳಜಿಯನ್ನ ವಹಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಭಾಗದಲ್ಲಿ ಅಂದ್ರೆ ಕಟ್ಕೋಳ ಆಗಿರ್ಬೋದು, ಚುಂಚನೂರು ಆಗಿರ್ಬೋದು, ಉಜ್ಜನಕೊಪ್ಪ ಆಗಿರ್ಬೋದು, ಚಂದ್ರಗಿರಿ ಸುತ್ತಮುತ್ತಲ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಈ ಒಂದು ಧಾರ್ಮಿಕತೆಯನ್ನ ಹರಡುವಲ್ಲಿ ನಮ್ಮ ಒಂದು ಪೂಜ್ಯರು ಇವತ್ತು ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ನಾವು ಇದ್ದಾಗ ಕೇವಲ ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜು ಮಾತ್ರ ಇಲ್ಲಿತ್ತು. ಈಗ ಇವರ ಒಂದು ಅಧ್ಯಕ್ಷತೆಯಲ್ಲಿ ಪದವಿ ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಸಂಸ್ಥೆಯು ಇವತ್ತಿಗೂ ಕೂಡ ಇವರ ಒಂದು ಅಧ್ಯಕ್ಷತೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅಂತ ನಾವು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಇಂಥ ಪೂಜ್ಯರಿಗೆ ನಮ್ಮ ಒಂದು ವಿದ್ಯಾರ್ಥಿ ಬಳಗದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನಾವು ನಡೆಸಿಕೊಡ್ತಾ ಇದ್ದೀವಿ. ಪೂಜ್ಯರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಸ್ವೀಕರಿಸಿಕೊಳ್ಳಬೇಕೆಂದು ಕೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಕ್ಕಂಥ ನನ್ನ ಸ್ನೇಹಿತರು ಅಂದ್ರೆ ಶ್ರೀ ನವೀನ್ ನಲ್ವಡಿ, ಗೋಪಾಲ್ ಬಡಿಗೇರ್, ಸಂಗಣ್ಣ ಕಸಪ್ನವರ್, ರಾಮಣ್ಣ ಹಂಚಿ ಹಾಗೂ ಸಣ್ಣತಮ್ಮಣ್ಣ ಬಿಚ್ಗುಪ್ಪಿ ಇವರು ಈ ಒಂದು ವೇದಿಕೆಗೆ ಆಗಮಿಸಿ ಪೂಜ್ಯರಿಗೆ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನಮೋ ನಮಃ. ಓಂ ಗುರು ಬಸವಲಿಂಗಾಯ ನಮಃ. ನಾನಿದ್ದು ಯಾರ್ಯಾರ ನೆಲೆಯಲ್ಲಿ ಬೆಳಗಾಗಿ ನಾನಿದ್ದು ಯಾರ್ಯಾರ ನೆಲೆಯಲ್ಲಿ ಎರಡು ಜೀರಿಗೆ ಬೆಳೆಯೋಳ ಭೂತಾಯಿನ ಬೆಳಗ್ಗೆ ಇವತ್ತಿ ನಡೆದೇನಂತ ಈ ಭೂಮಿ ತಾಯಿ ನೆನೆಸುತ್ತಾ ಈ ಕಟ್ಕೋಳ ಗ್ರಾಮದ ಅಧಿದೇವತೆಯಾದ ಕರವೀರನ ಪಾದದಲ್ಲಿ ಇವತ್ತಿನ ಕಾರ್ಯಕ್ರಮದ ನಮ್ಮ ಸ್ನೇಹಿತರ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಎ.ಸಿ. ಸುರಜ್ ಅಧ್ಯಕ್ಷ ಕಟ್ಕೋಳ ವಿದ್ಯಾವರ್ಧಕ ಸಮಿತಿ ಕಟ್ಕೋಳವರಿಗೆ ಹಾಗೂ ಶ್ರೀ ಎನ್.ಬಿ. ತೋಟ ಉಪಾಧ್ಯಕ್ಷರು ಕಟ್ಕೋಳ ವಿದ್ಯಾವರ್ಧಕ ಸಂಘ ಸಮಿತಿ ಕಟ್ಕೋಳವರಿಗೆ ಹಾಗೂ ಶ್ರೀ ಸಿ.ಬಿ. ಕಳಸಪ್ಪನವರು ಗೌರವ ಕಾರ್ಯದರ್ಶಿಗಳು ಕಟ್ಕೋಳ ವಿದ್ಯಾವರ್ಧಕ ಸಂಘ ಸಮಿತಿ ಕಟ್ಕೋಳವರಿಗೆ ನಮ್ಮ ಸಹಪಾಠಿಗಳಾದ ನಮ್ಮ ಸ್ನೇಹಿತರಾದ ನಮ್ಮ ಮಿತ್ರರಾದಂಥ ಶಂಕರ್ ಇಂದುಲ್ಕರ್ ಹಾಗೂ ಮಾದೇವಪ್ಪ ರಂಗಲ್ಗೊಪ್ ಹಾಗೂ ವಿಠಲ್ ಭಜಂತ್ರಿ ಮತ್ತು ಆನಂದ್ ಕಮ್ಮಾರ್ ಹಾಗೂ ಸಿದ್ದಪ್ಪ ಬಡ್ಡಿಗೆ ಇವರು ಬಂದು ನೆರವೇರಿಸಿದವರು ವಿನಂತಿಸಿಕೊಳ್ತೇನೆ. ಗುರುವೇ ನಿನ್ನಾಟ ಬಲ್ಲವರ ವರನೇ ನಿನ್ನಾಟ ಬಲ್ಲ ಶ್ರೀ ವಿಭೂತಿ ಹೊಸದವರ ಲಿಂಗಾರ್ಚನೆ ಮಾಡದವರ ರುದ್ರಾಕ್ಷಿ ಧರಿಸದವರ ನಿತ್ಯ ಲಿಂಗಾರ್ಚನೆ ಮಾಡದವರ ಎನಗೊಮ್ಮೆಯು ತೋರದರೆಯ ಕೂಡಲ ಸಂಗಮ ದೇವ. ಅವ್ರೀಗ ಈಗ ಈ ಶಾಲೆಯೊಳಗೆ ಮುಂದುವರೆದಿದ್ದಾರೆ. ಅವರನ್ನೆಲ್ಲ ಸನ್ಮಾನಿಸೋದು ತುಂಬಾ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಸನ್ಮಾನಿತರಿಗೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಕಾರ್ಯಕ್ರಮ ವಿಚಾರಗಳನ್ನ ಹಂಚ್ಕೊಳ್ಳೋಕೆ ಧನ್ಯವಾದ. ಒಳ್ಳೆ ಅಭಿಪ್ರಾಯ ಬರ್ತದ ಅನ್ನೋ ಮುಖಾಂತರ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ನಮ್ಮ ಅಶೋಕ್ ಜರ್ಗುಂದವರಿಗೆ ಧನ್ಯವಾದಗಳು. ಇನ್ನು ಮುಂದಿನ ಕಾರ್ಯಕ್ರಮ ಸ್ನೇಹಿತ ಹಾಗೂ ಸ್ನೇಹಿತೆಯರಿಂದ ಅನಿಸಿಕೆಗಳು. ರಾಧಾ ಭಾಗಿಯವರಿಂದ ಸ್ವರಚಿತ ಕವನ ವೇದಿಕೆ ಮೇಲೆ ಬರಬೇಕು. ರಾಧಾ ಭಾಗಿಯವರು
1990 ಸಾಲಿನ ವಿದ್ಯಾರ್ಥಿನಿ ರಾಧಾಬಾಗಿ ಅಂತ. ಮೊದಲಿಗೆ ಇಲ್ಲಿ ಕುಳಿತಂತ ಎಲ್ಲ ನನ್ನ ಗುರುವಂತರಿಗೆ ಗುರು ಪೌರ್ಣಿಮೆದ ಹಾರ್ದಿಕ ಶುಭಾಶಯಗಳು ಮತ್ತು ನನ್ನ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಗುರು ಪೌರ್ಣಿಮಾ ಹಾರ್ದಿಕ ಶುಭಾಶಯಗಳು. ನಾನು ಈಗ ಗುರು ಪೌರ್ಣಿಮೆದ ಚಿಕ್ಕ ಕವಿತೆಯನ್ನು ಹೇಳಬೇಕು. ವಿದ್ಯಾರ್ಥಿ ಕಷ್ಟದಲ್ಲಿದ್ದಾಗ ಅವನಿಗೆ ಹೆಗಲಾಗಿ ನಿಲ್ಲುವವನೇ ನಿಜವಾದ ಗುರು. ವಿದ್ಯಾರ್ಥಿ ಕಷ್ಟದಲ್ಲಿದ್ದಾಗ ಅವನಿಗೆ ಹೆಗಲಾಗಿ ನಿಲ್ಲುವವನೇ ನಿಜವಾದ ಗುರು. ನನ್ನ ಕಷ್ಟಕ್ಕೆ ಹೆಗಲಾಗಿರುವ ನನ್ನ ಗುರುವಿಗೆ ಗುರು ಪೌರ್ಣಿಮೆ ದಿನದ ಹಾರ್ದಿಕ ಶುಭಾಶಯಗಳು. ನನ್ನ ಕಷ್ಟಕ್ಕೆ ಹೆಗಲಾಗಿರುವ ವ್ಯಕ್ತಿ ಅಲ್ಲ, ಗುರು ಎಂದರೆ ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ. ಅಜ್ಞಾನದ ಕತ್ತಲೆಯನ್ನು ತೊರೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಅಜ್ಞಾನದ ಕತ್ತಲೆಯನ್ನು ತೊರೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಗುರು ಎಂದರೆ ಅದ್ಭುತ ಶಕ್ತಿ. ಗುರು ಎಂದರೆ ಅದ್ಭುತ ಶಕ್ತಿ. ಗುರು ಎಂದರೆ ಜ್ಞಾನದ ಬೆಳಕು. ಗುರು ಎಂದರೆ ಜ್ಞಾನದ ಬೆಳಕು. ಗುರು ಎಂದರೆ ಅರಿವಿನ ಆಗರ. ಗುರು ಎಂದರೆ ಅರಿವಿನ ಆಗರ. ಸಮಸ್ತ ಗುರುವರಂದರಿಗೆ ಗುರು ಪೌರ್ಣಿಮಾ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಹೇಳಿದಂತ ನನ್ನ ಸ್ನೇಹಿತೆಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮೇಲೆ ಮುಂದಿನ ಮುಂದೆ ಅನಿಷ್ಠಿಗಳನ್ನು ಹೇಳಲಿಕ್ಕೆ ಬರ್ತಕ್ಕಂಥವರು ಮಹಾದೇವ್ ರಣಕಲ್ಕೊಪ್ಪ, ರಾಷ್ಟ್ರ ಪ್ರಶಸ್ತಿ ವಿಜೇತರು, ಮಾಜಿ ಸೈನಿಕರು. ಇವರು ಬಂದು ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ, ಕರುನಾಡು ಜನಸ್ಪಂದನ ಪ್ರಶಸ್ತಿ, ಸೌದತ್ತಿ ತಾಲೂಕಿನ ಮಹಾದೇವ್ ರಣಕಲ್ಕೊಪ್ಪರು ತಮ್ಮ ಅನಿಸಿಕೆಯನ್ನು ವೇದಿಕೆಗೆ ಹೇಳಲು ಬರಬೇಕೆಂದು ವಿನಂತಿ. ದಯವಿಟ್ಟು ಎಲ್ಲ ಗೆಳೆಯರು ಹೇಳ್ಬೇಕಪ್ಪ ಅಂತಂದ್ರೆ ಮೊಬೈಲ್ ಸ್ವಲ್ಪ ಸ್ವಿಚ್ ಆಫ್ ಅಥವಾ ಸೈಲೆನ್ಸ್ ಮಾಡಿದ್ರೆ ಭಾಳ ಚಲೋ. ಈಗ ಯಾರು ಮಾತಾಡ್ತಿರ್ತಾರೋ ಅವ್ರ ಅವಾಜ್ ಯಾರಿಗೆ ಗೊತ್ತಾಗೋದಿಲ್ಲ, ಹೌದೇ ಗೊತ್ತಾಗೋದಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಅನಿಸಿಕೆನೆ ಹೇಳಕ್ಕೆ ಕೊಟ್ಟಿದ್ದಲ್ಲ, ಎಲ್ಲರಿಗೂ ನನ್ನ ಧನ್ಯವಾದಗಳು. ಅವರ ನಾವು ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ನಮ್ಮ ಇಟ್ಟವರು ಈ ಮೈಕ್ನದು ಅವಶ್ಯಕತೆ ಬೀಳುವುದಿಲ್ಲ, ಆದರೂ ಮಾಡ್ತೀವಿ ನಾವು. ಇಲ್ಲಿ ಸ್ಟೇಜ್ ಮೇಲೆ ಬಂದು ಯಾರ ಮಾತಾಡ್ತಾರ ಒಂದೆರಡು ಫ್ರೀಯಾಗಿ ಚಪ್ಪಳಿ ಹೊಡಿದ್ರಿ, ಇದು ಆಗ್ತದಲ್ಲ, ನಿಜಾಗಿ ಆಗ್ತದಿಲ್ಲ. ಹೆಚ್ಚಾಗಿ ಹೇಳ್ಬೇಕಂದ್ರೆ ಸ್ಟೇಜ್ ಮೇಲೆ ನಮ್ಮ ಕುಂತಂತ ನಮ್ಮ ಗುರುಗಳು ಮತ್ತೆ ಧರ್ಮಗುರುವಾದ ಸಚ್ಚಿದಾನಂದ ಮಹಾಸ್ವಾಮಿಗಳಿಗೆ ನನ್ನ ಮನಸ್ಸಿನ ಆಳದಿಂದ ತುಂಬ ಧನ್ಯವಾದಗಳನ್ನು ನಿವೇದಿಸ್ತೀನಿ. ನನ್ನ ಹೆಸರು ಮಹಾದೇವ್ ರಣಕಲ್ಕೊಪ್ಪ ಅಂತ, 89-90 ವರ್ಷದ ವಿದ್ಯಾರ್ಥಿ. ಏನು ಹುಚ್ಚದೆ ನಾವು ಅವರ ಜೀವನ ತೆನ್ನಬಾರ ಹೇಳಬೇಕಪ್ಪ ಅಂತಂದ್ರೆ, ಸಂಘಟನೆ ಮಾಡಬೇಕಂತಂದ್ರೆ ಬಹಳ ಕಷ್ಟ ಐತಿ. ಒಂದು ಮನೆಯಾಗ ಇಬ್ರು ಅಣ್ತಮ್ಮರು ಕೊಡ್ಸಕ್ ಹೋಗೋಲ್ಲ, ಅಕ್ಕ ತಂಗಿಯಾರು ಕೊಡ್ಸಕ್ಕಾಗಲ್ಲ. ನಂದು ನಿಂದು ಜಾಣಿತನ ತೋರಿಸಿ ಕೊಡ್ತಾರೆ. ನಿಜವಾಗಿ ನಾ ಹೇಳ್ಬೇಕಂತಂದ್ರೆ ನನ್ನ ಒಂದು ಮಾತು ಕೇಳಕ್ಯಾರ ಗ್ರೂಪ್ ಮಾಡಿಕ್ಯಾರ ಇಷ್ಟೊಂದು ಸಕ್ಸಸ್ ಆಗಿ ಕಾರ್ಯಕ್ರಮ ಮಾಡಕ್ ಕೊಟ್ಟಿದ್ದಿಲ್ಲ. ನಮ್ಮ ಎಲ್ಲಾ ಗೆಳೆಯರಿಗೆ ನನ್ನ ತುಂಬ ಧನ್ಯವಾದಗಳು. ನಾ ಅದೇ ಗ್ರೂಪ್ನಾಗ ಹೇಳ್ತೀನಿ, ಏನಪ್ಪಾ ಅಂತಂದ್ರೆ ಬಡವಿಲ್ಲ, ಶ್ರೀಮಂತರಿಲ್ಲ, ಹೆಚ್ಚಿನ ಜಾತಿ ಇಲ್ಲ, ಕಡಿಮೆ ಜಾತಿ ಇಲ್ಲ, ರಾಜಕೀಯ ಇಲ್ಲ ಅಂದಾಗ ಒಂದು ನಮ್ಮ ಎಲ್ಲಾ ದೋಸ್ತರುಗಳು ಮತ್ತಿಷ್ಟೊಂದು ನಮ್ದು ಹಾಸ್ಟೇರ್ ಆಗೈತಂತಂದ್ರ ನಾವು ಕೊಪ್ಪರ್ ಮಾಡ್ಸರ ಸಂಚು ಹೊಡಿಯೋರ ಕೊಪ್ಪರ್ ಮಾಡ್ಸರ ನನಗೆ 1ನೇ ಸಾಲಿಗಳಿಗೆ ಕಳಿಸ್ಬಿಟ್ಟಾರ. 2ನೇ ರೂಮಲ್ಲಿ ಹೇಳಕ್ ನಮ್ಮ ಬಿಸಿ ಏರಿ ಮಾಡ್ಸಾರ. ನನ್ನಂತವ್ರು ಓಟ ಹಿಡಿದಿಲ್ಲ, ಬಿಸಿ ಏರಿ ಮಾಡ್ಸಾರ ಇಲ್ಲೇ ಅದಾರ. ಅದ ಈ ಪಿಕ್ಚರ್ ಪ್ಯಾಕೇಜ್ ಅಂದ್ರೆ ಹಿಂದೆ ಅಲ್ಲಿ ಕಲಿಸ್ಕೊಡ್ತಿದ್ರು. ಕೊಪ್ಪದ ಮಾಡ್ಸರ್ ನಮ್ಗ ಅಳಿಟ್ ಮಾಡಿ ತಿನ್ನಿಸಿದ್ರೆ ನೀರ್ ತುಂಬ್ರಿ ಅಳಿಟ್ ಮಾಡಿ ತಿನ್ನಿಸಿದ್ರೆ ಪಾಪ ಅವ್ರಿಗೆ ಕೇಳುದಿಲ್ಲ. ಅದ ಎಲ್ಲ ಕೇಳ್ತಿ ಅನಿಸಿಕೆ ಹೇಳ್ಬೇಕಪ್ಪ ಅಂತಂದ್ರ
ಹಂತ ಹಂತವಾಗಿ ನಾವು ಬರ್ಬೇಕಂತಂದ್ರೆ ಅದಕ್ಕಿಂತ ಹೆಚ್ಚಿನ ಗುರುಗಳು ನಮ್ಮ MD ಬೇಗ್ ಸರ್. MD ಬೇಗ್ ಸರ್ ನಮ್ಗೆ ಏನ್ ಕಲಿಸ್ಬೇಕಂತ ನಾನು ಕಲಿಸಿದ್ರು, ಅವರು ಒಂದು ದಯಾದೃಷ್ಟಿ ಅವರು ಒಂದು ಕಲಿಸ್ಕೊಟ್ಟ ಪಾಠ ಹೇಳೋದ್ರಿಂದ ನಾವಾಗ ಎಲ್ಲರಿಗೂ ನಿಮಗೆ ಅನಿಸ್ತಿರ್ಬೋದು ಇವು ಎಷ್ಟು ಸಿಂಪಲ್ ಸಾಧ್ಯ. ನಾನು ಡಾಕ್ಟರ್ ರಾಮನಾಥ್ ಕೋವಿಂದ್ ಕೊಟ್ಟದ್ದು ಒಂದು ರಾಷ್ಟ್ರ ಪ್ರಶಸ್ತಿ ಸಿಕ್ಕಂತ ನಿಮ್ಗೆ ಹೆಮ್ಮೆಯಿಂದ ಹೇಳ್ಬೇಕು. ನಮ್ಮ ಹೆಮ್ಮೆಯಿಂದ ಹೇಳ್ಬೇಕು, ಸೊಕ್ಕದಿಂದ ಅಲ್ಲ. ನಾವು ಯಾವಾಗ ಸೊಕ್ಕು ಮನುಷ್ಯ ಕೊಡ್ತಾನ, ಶ್ರೀಮಂತದನು ಬಡವದನು ಇವ್ರು ದೊಡ್ಡವರು ಶಾಲೆಯವರು ಒಂದು ತೆಗಿಬೇಕು, ಮೊದ್ಲಾಗ ತೆಗಿಬೇಕು. ಎಷ್ಟು ನಾವು ಗುರುಗಳನ್ನ ಅಂತ ನಮ್ಮ ಗೆಳೆಯರನ್ನ ಕಳ್ಕೊಂಡಿವಿ. ಆಮೇಲೆ ಸೇವೆ ಮಾಡಿದ್ವಿ. ನಮ್ಮ ಸೋಷಿಯಲ್ ಮೀಡಿಯಾದಿಂದ ನಾವು ವರ್ಕ್ ಮಾಡ್ಕ್ಯಾರ ಕರ್ನಾಟಕ ರಾಜ್ಯೋತ್ಸವ ಜನಸ್ಪಂದನ ವೇದಿಕೆಗಳಾಗ ತಮಿಳ್ ತಗೊಂಡ್ರೆ ಅವಾರ್ಡ್ಗೋಸ್ಕರ ಕೆಲಸ ಮಾಡುವ ಸರಿಯಲ್ಲ. ಕರ್ಮ ಮಾಡ್ರಿ, ಕರ್ಮ ಇದ್ದರು ಕೆಲಸ ಮಾಡ್ಕೊಂತ ಹೋಗ್ರಿ. ಎಲ್ಲಿ ಆದ್ರೆ ದೊಡ್ಡ ಮಟ್ಟಕ್ಕೆ ಮಾಡೋದ್ರಿ, ಸಣ್ಣ ಸಣ್ಣ ಲೆವೆಲ್ದಾಗ ಮಾಡ್ರಿ. ಈ ಸತ್ಯ ನಾನು ಒಬ್ಬ 4,500 ಜನಸಂಖ್ಯೆ ಇತ್ತು ನಮ್ದು. ಮಾಜಿ ಸೈನಿಕರ ಸಂಘ ಎಲ್ಲಮ್ಮ ಸೌದತ್ತಿ ಅಂತ ಜನಸೇವೆನ ನಮ್ದು ಜನಾರ್ದನ ಸೇವೆ ಅಂತ ನಾವು ವಿಚಾರ ಮಾಡಾಕತ್ತೇನೆ. ಇವು ಎಷ್ಟು ಮಾತಾಡ್ತಾರೆ ಹಂಗಿಲ್ಲ. ಆದ್ರೆ ಇದು ಒಂದು ಕಾರ್ಯಕ್ರಮ ಮಾಡಕ್ಕೆ ನಮ್ಗೆ ಸಾಕಷ್ಟು ಪ್ರಚೋದನೆ ಕೊಟ್ಟವರಪ್ಪ ಅಂತಂದ್ರೆ ಹೇಳ್ತಂತಂದ್ರೆ, ಒಬ್ಬರು ಬರ್ತೀವಿ ಒಬ್ಬರು ಬೇಡ, ಒಬ್ಬರು ಬರ್ತೀವಿ ಬೇಡ. ಇಷ್ಟು 50 ವರ್ಷ ಆತ್ರಿ, ಮಕ್ಕಳಾಗ್ಯಾರ ಮೊಮ್ಮಕ್ಕಳಾಗ್ಯಾರ. ಹೆಂಗಸರ ಜೋಡಿ ಮಾತಾಡಕ್ ಹೋಗ್ಬೇಡ್ರಿ, ಕಿವಿ ಹೊಡಿತಾವೆ. ಗಂಡಸರ ಜೋಡಿ ಮಾತಾಡ್ಬೇಡ್ರಿ, ಕಿವಿ ಹೊಡಿತಾವೆ. ಇನ್ನು ನಮ್ಮಂತ ಒಂದು ಬಾಂಬುಳೆ ನಾ ಯಾರ ಜೊತೆ ಮಾಡ್ರಿ, ಅಕ್ಕಿಗಾಡಿ ತಿಳ್ಕೊಂಡ್ರೆ ಅವನ ಜೊತೆ ಮಾತಾಡಿದಿ, ಅವನ ಇತ್ಯಾದಿ ಜೊತೆ ಮಾತಾಡಿದಿ ನೀ ಆಗಿದಿ. ಅಲ್ಲ ನಮ್ಮಂತಕ್ಕೆ ಏನಿಲ್ಲ. ಧ್ಯಾನಂತರ ಐತಲ್ಲ ನೋಡ್ರಿ. ಸಮಾಜದಾಗ ಹೇಳ್ಬೇಕಂತಂದ್ರೆ ಕೈ ಕೊಡೋರು ಕಡಿಮೆ, ಕಾಲು ಕೊಡೋರು ಜಾಸ್ತಿ. ಒಬ್ಬ ಹೋಗ್ತಾನಪ್ಪ ಅಂತಂದ್ರೆ ಹೇಳ್ಕೋಬೇಕು ಹೊರತು ಕೆಳಗೆ ಕೇಳಬಾರ್ದು. ನಮ್ಮ ಉದ್ಯೋಗದಾಗ ಹೇಳಬೇಕಪ್ಪ ಅಂತಂದ್ರೆ ಯಾರಿಗೆ ಎಷ್ಟಾಗತ್ತಲ್ಲ ಸಹಾಯ ಮಾಡಬೇಕು, ಮಾಡ್ತಾ ಇರೋನು. ಇದು ಒಂದು ಕಾರ್ಯಕ್ರಮಕ್ಕೆ ನೀವು ಎಲ್ಲಾರು ಕೂಡ ಮಾಡಿರಲ್ಲ. ಸ್ಪೆಷಲಿ ನಾವು ಗ್ರೂಪ್ ಮಾಡಕ್ಕೆ ಕೊಡ್ಬೇಕಂತಂದ್ರೆ ಅನ್ನಪೂರ್ಣ ದೇವಕರ್ಮ ನಾನು ಮನಸ್ಸಿನಿಂದ ಒಂದು ಹಾರ್ದಿಕ ಶುಭಾಶಯ ಹೇಳ್ತೇನೆ. ಯಾಕಂದ್ರೆ ಅವರೊಬ್ರು ಹೆಣ್ಮಗಳಾಗಿ ಪ್ರತಿಯೊಂದು ಗಂಡಸರ ಮನೆಗೆ ಹೋಗಿ ಮಾತಾಡಿದ್ದಾರೆ. ಗ್ರೂಪ್ ಕಾಟಬೇಕು. ಇನ್ನೊಂದು ಹೇಳ್ಬೇಕಂದ್ರೆ ಸುಧಾ ಮಠಪತಿ ಅವರು ಒಬ್ಬ ಗೋಕಾಕದಾಗಿದ್ದಾರೆ. ಅವ್ರೊಬ್ರು ಹೆಣ್ಮಕ್ಳು, ಅವರೊಬ್ಬರು ಪ್ರತಿಯೊಂದು ಗಂಡಸರಿಗೆ ಮಾತಾಡಿಕಾರ ಗ್ರೂಪ್ ಮಾಡಿರ್ತಾರೆ. ಅವ್ರಿಗೊಂದು ಚಪ್ಪಳ ಹೊಡೆಯೋದು. ಉಳಿದು ನಮ್ಮ ಕಾರ್ಯಕ್ರಮದಾಗ ಇಲ್ಲೇ ಅಂತ ನಮ್ಮ ಎಲ್ಲಾ ದೋಸ್ತುಗಳು ಡಮಿ ನಲ್ವಡಿ ಆಯ್ತು, ವಿರೂಪಾಕ್ಷ ಗುಗ್ಗುರಿ ಆಯ್ತು, ಮಹದೇವಪ್ಪ ಪಟ್ನ ಶೆಟ್ಟಿ ಆಯ್ತು, ಮತ್ತೆ ಶಂಕರ್ ಇಂದುಲ್ಕರ, ಬಸವನಗೌಡ ಕಳ್ಸಪ್ಪನವರು ಸಾಕಷ್ಟು ಕೆಲಸ ಮಾಡ್ಯಾರ. ಲಾಸ್ಟ್ ಸ್ಟೇಜ್ದಾಗ ಒಂದು ಒಳ್ಳೆ ಕೆಲಸ ಬಂದು ನಾವು ಎಲ್ಲ ಕೂಡಿ ಮಾಡಿಕ್ಯಾರ ಮಾಡಿವಂತ ಇದೊಂದು ಗುರುವಂದನೆ ಕಾರ್ಯಕ್ರಮ ಆಗಿತ್ರಿ. ಒಬ್ಬರಿಂದ ಮಾಡಕ್ ಆಗುದಿಲ್ಲ. ಪ್ರತಿಯೊಬ್ಬರು ಒಂದೊಂದು ಭಾಗ ಐತಿ, ಪ್ರತಿಯೊಬ್ಬರು ಒಂದೊಂದು ಭಾಗ ಐತಿ. ಯಾರ ನಾ ಮೊದಲೇ ಹೇಳ್ತೀನಿ ನೋಡಪ್ಪ, ನಿನಗೆ ಎಷ್ಟು ಕೊಡಕ್ ಆಕತ್ತೆ ಯಾಕ, ಯಾರು ಕಾರ್ಯಕ್ರಮ ಮಾಡೋಣ ಆಗುತ್ತಂದ ಬಿಡು, ಅಟೆಂಡ್ ಆಗಂತ ಹೇಳ್ತೀನಿ ಅಂತವ್ರು ಎಲ್ಲೆಲ್ಲಿ ಅವ್ರ ಪಾಪ ಮಾಡ್ಯಾರ. ಎಲ್ಲರೂ ಇಷ್ಟೊಂದು ಸನಕ್ರಿ ಸಾಧ್ಯ ಇಲ್ಲ. ಇಷ್ಟೊಂದು ಜನ 50 ಇದೊಂದು ಇತಿಹಾಸ ರೀ. ನಿಮ್ಗೆ ಹೇಳ್ತಾನೆ ಇದೊಂದು ಇತಿಹಾಸ. 50 ವರ್ಷದ ಆದ್ರೂ ಗುರುವಂದನೆ ಕಾರ್ಯಕ್ರಮ ಮಾಡ್ತಾರಪ್ಪ ಅಂತಂದ್ರೆ ಶಿಷ್ಯ 50 ವರ್ಷದವ, ಗುರು 100 ವರ್ಷದವ ಅಂತಂದ್ರೆ ಯಾರು ಮಾಡ್ತಾರ್ರಿ? ಇನ್ನು ಮಾಡಕ್ ಆಗೋದಿಲ್ಲ. ನಿಮ್ಗೆ ಗ್ಯಾರಂಟಿ ಹೇಳ್ತೀನಿ. ಯಾಕೆ ಮಾಡಕ್ ಆಗೋಲ್ಲಪ್ಪ ಅಂತಂದ್ರೆ ನಮ್ಗಿಂತ ಸೀನಿಯರ್ ಮಾಡ್ಬೇಕು. ನಮ್ಗಿಂತ ಸೀನಿಯರ್ ಮಾಡ್ಬೇಕಲ್ಲ. ನಮ್ಗಿಂತ ಸೀನಿಯರ್ ಪಾಪ ಎಷ್ಟೋ ಜನ ಸ್ವರ್ಗವಾಸಿ ಆಗ್ಯಾರ, ಎಷ್ಟೋ ಜನ ಸ್ವರ್ಗವಾಸಿ ಆಗ್ಯಾರ. ಕೂಡಿಸ್ಕೊಂಡು ನಿನ್ನೆ ನನ್ನ ಮೊಮ್ಮಕ್ಕಳು ಹಂಗೆ ಮಾಡ್ತೀನಿ, ನನ್ನ ಮೊಮ್ಮಗ ಹಿಂಗೆ ಮಾಡಾಕತ್ತಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಅದನ್ನ ಒಳ್ಳೆ ಕೆಲಸಕ್ಕಾಗಿ ಉಪಯೋಗ ಮಾಡ್ಬೇಕು. ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ಕೆಲಸಕ್ಕೆ ಮಾಡೋದು, ತಪ್ಪಿಗೋಸ್ಕರ ಉಪಯೋಗ ಮಾಡಬಾರ್ದು. ಚಲೋದು ಒಳ್ಳೇದು ಉಪಯೋಗ ಮಾಡಿಸ್ತು. ಅದನ್ನ ಬೇರೆದವ್ರನ್ನ ಹೇಟ್ ಮಾಡೋದು, ಒಬ್ಬರನ್ನ ಕೆಳಗಿಳಿಸ್ತು, ಒಬ್ಬರನ್ನ ಮ್ಯಾಲೆ ಇಳಿಸಿತು. ಇವ್ರ ನಮ್ಮವರು, ಇವ್ರು ಬೇರೆದವರು, ಇವ್ರು ಒಳ್ಳೆಯವರು, ಇವ್ರು ಅದನ್ನ ಬಿಟ್ಬಿಡ್ರಿ, ಇವ್ರು ಬಿಟ್ಬಿಡ್ರಿ. ಲೈಫ್ ಈಸ್ ಎ ರೆಕಾರ್ಡೆಡ್ ಮ್ಯಾಚ್ ಅಂತಲ್ಲ. ಲೈಫ್ ಈಸ್ ಎ ಕ್ರಿಕೆಟ್ ರೆಕಾರ್ಡೆಡ್ ಮ್ಯಾಚ್. ಆಲ್ರೆಡಿ ನಮ್ಮ ಎಲ್ಲರೂ ಕ್ರಿಕೆಟ್ ಮ್ಯಾಚ್ ರೆಕಾರ್ಡ್ ಆಗಿ ಹೋಗೈತಿ. ವಿಕೆಟ್ ಯಾವಾಗ ಅಂತ ಹೇಳಕ್ ಬರೋದಿಲ್ಲ, ವಿಕೆಟ್ ಯಾವಾಗ ಹೇಳಕ್ ಬರೋದಿಲ್ಲ. ಅದ್ರಿಂದ ಎಲ್ಲಿಯೂ ಆರಂಭ ಆಗ್ತದೆ. ನಾವ
ಒಳ್ಳೆ ದೋಸ್ತರು ಗೆಳೆಯರಾಗಿ ಬದುಕಂದ್ರಿ ಗುರುಗಳಿಗೆ ಮರ್ಯಾದೆ ನಾವು ಕೊಟ್ಟಾಗ ನಮ್ಮ ಮಕ್ಕಳು ಕೊಡ್ತಾರೋ ನಮ್ಮ ಮೊಮ್ಮಕ್ಕಳು ಕೊಡ್ತಾರೋ ಇದು ಒಂದು ಸಂಸ್ಕಾರ. ಇದ್ರ ಬಿಟ್ಟ ಮತ್ತೆ ಏನೈತೆ ಏನ್ ಕಳಿಸ್ಬೋದು ಮನುಷ್ಯ ಏನ್ ಕಳಿಸ್ಬೋದು? ಇಲ್ಪನಂತೆ ಟೈಮ್ ಇಲ್ಲ, ಇಲ್ಪನಂತೆ ಟೈಮ್ ಇಲ್ಲ. ಎಲ್ಲಂತಿ ನಾ ಅಲ್ಲಿ ಕೆಲ್ಸಕೊಂಡು ಕೆಲಸ ಕೊಂಟಿವ ಮರಣ ಗುರುವನ ಕಾರ್ಯಕ್ರಮ ತುಮಾರ ನಾ ಬರೋದಿಲ್ಲ. ಈ ಮಾಡಕತ್ತವ ಯಾರು ಗುರುಪಾಠ ಶಿಕ್ಷರಿ ಬೇಡವ ಯಾರು ಬಂದವ ನವೀನದನ ಬೇಡದನೆ ಗೆಳಕ್ರಿ ಇದೆ ನಾವೆಲ್ಲ ಗೆಳೆಯರ ಅವ್ರ ಅಂಕಲ್ಪ ಯಾವ ಇಲ್ರಿ ನಿಜವಾಗಿ ಹೇಳ್ಬೇಕಪ್ಪ ಅಂತಂದ್ರ ತಿಳ್ಕೊಂಡ್ರ ಸರಿ, ತಿಳ್ಕೊಂಡಿದ್ರ ಸರಿ ಇಲ್ಲ. ನಿಮ್ಗೆ ಹೇಳ್ಬೇಕಂತಂದ್ರ ಪ್ರತಿಯೊಬ್ಬರು ಒಂದು ಜೀವನದ ಒಂದು ಮಾತು ಹೇಳ್ತಾನೆ. ಎಲ್ಲ ಗುರುಗಳು ನಾನು ಇಂಥ ಮಾತಾಡಬಾರ್ದು. ಅತಿಯಾಗಿ ನಾವು ಪ್ರೀತಿಸಿದ್ವಿ ಅಂತಂದ್ರೆ ಜೀವನ ಸಂಗತಿ ಅಂತ ಯಾರಿಗೆತ್ತೀವಿ ನಾವು? ಜೀವನ ಸಂಗತಿ ಅಂತ ಯಾರಿಗೆತ್ತೀವಿ ನಾವು? ಬಾಳ ಅಂದ್ರೆ ಜೀವನ ಸಂಗತಿಪ್ಪ ನಾನು ಹೆಂಡತಿ ಇರ್ತೀವಿ ಹೌದಲ್ಲ ಅನ್ಸರ್ ಎಂತ ಜೀವನ ಸಂಗಾತಿ ಅಂತ ಹೆಂಡತಿ ಗಂಡಿಗೆ ಅಂತಾರ. ಈ ವಯಸ್ಸಿನಾಗ ಈ ಸ್ಟೇಜ್ನಾಗ ಜೀವನ್ ಸಂಗಾತಿ ಅಂತಂದ್ರ ನಮ್ಮ ಶರೀರಕ್ಕೆ ಟೈಮ್ ಕೊಡ್ರಿ. ನಮ್ಮ ಶರೀರಕ್ಕೆ ಟೈಮ್ ಕೊಡ್ಬೇಕು. ಬಡತನದಾಗ ನಮ್ಮ ಶರೀರ ಇರ್ತೈತಿ, ಶ್ರೀಮಂತದಾಗ ಶರೀರ ಇರ್ತೈತಿ, ಕಷ್ಟದಾಗ ಶರೀರ ಇರ್ತೈತಿ, ಸುಖದಾಗ ಶರೀರ ಇರ್ತೈತಿ, ಊಟದಾಗ ಒಂದೈತಿ, ಸೈಮಂದ್ ಹೋಗ್ತೈತಿ. ಅದಕ್ಕೆ ಟೈಮ್ ತೆಗಿರಿ, ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ರಿ. ನಮ್ಮ ಯೋಗ ಗುರುಗಳು ಸಚ್ಚಿದಾನಂದ ಒಳಗೆ ನಾವು ಎಷ್ಟೋ ಸಲ ಮಾತಾಡಿದ್ವಿ. ಯೋಗ ಕಲಿಸ್ತಾರ ಅವರು. ದಯವಿಟ್ಟು ಯೋಗ ಅದು ಮಾಡ್ರಿ. ಶರೀರಕ್ಕೆ ಮುಂಜಾನೆ ವಾಕಿಂಗ್ ಮಾಡ್ರಿ, ಬೆಳಿಗ್ಗೆ ವಾಕಿಂಗ್ ಮಾಡ್ರಿ, ಯಾವ್ದಾಗತ್ತೆ ಯೋಗ ಮಾಡ್ರಿ. ಇಷ್ಟೊಂದು ಭಾಳ ಟೈಮ್ ತಗೊಂಡ್ಕೊಳ್ಳೋದು ಹೊಳೆ ನಮ್ಮ ಗಿಡ ತೊಡಕತ್ತಾರ. ಓಕೆ, ಟೈಮ್ ಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದ. ನಾನು ಆಗಲೇ ಪರಿಚಯ ಮಾಡ್ಕೊಳ್ಳಿಲ್ಲ ಅಂತ. ನಾನು ಇಲ್ಲಿ ಬಿ ಕ್ಲಾಸ್ನಾಗಿದ್ದೆ, 8th 9th 10th ಬಿ ಕ್ಲಾಸ್ನಾಗಿದ್ದೆ. ಅವಾಗ ನಮ್ಗೆ ಶಿಕ್ಷಕರು ಭಾಳ ಅಂದ್ರೆ ಭಾಳ ಇದನ್ನು ತಿಳಿಸಿದ್ದಾರೆ. ಅದನ್ನು ಹೇಳಕ್ಕೆ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಮೂಗ ಸಕ್ಕರೆ ತಿಂದಾಗ ಹೇಳಕ್ಕೆ ಬರೋದಿಲ್ಲ. ಮುಖದ ಸಕ್ಕರೆ ತಿನ್ಸ್ರಿ ಸಿರಿ ಹೇಳಕ್ಕೆ ಬರೋದಿಲ್ಲ. ಅವ್ರು ಅಂಥ ಒಂದು ಪರಿಸ್ಥಿತಿ ಒಳಗೆ ನಾವಿದ್ದೀವಿ. ನಮಗೆ ಶಿಕ್ಷಣ ಕಲಿಸಿದಾಗ ಈಗ ಇವರು ದೊಡ್ಡವಾಡ ಗುರುಗಳಿದಾರಲ್ಲ, ದೊಡ್ಡವಾಡ ಗುರುಗಳಿಗೆ ನಾವು ಒಂದ್ಸಲ ಕ್ಲಾಸ್ನಾಗ ನಿದ್ದೆ ಮಾಡ್ತಿದ್ದೆ. ಸ್ವಲ್ಪ ನಿದ್ದೆ ಬಂದಿತ್ತು. ನಿದ್ದೆ ನೋಡೋಕೆ ಮುಂದೆ ಸರ್ ಒಂದು ಚಾಕ್ಪೀಸ್ ತೊಗೊಂಡು ನಾನು ಹೋಗೋದ್ರು. ಚಾಕ್ಪೀಸ್ ನೋಡೋಕೆ ಕಣ್ಣಿಗೆ ಬಿತ್ತದಿಲ್ಲ. ಬಿದ್ದ ತಕ್ಷಣ ಏನಾಗ್ತಂದ್ರೆ ನನಗೆ ಅವತ್ತಿಂದ ಗಣಿತ ಅನ್ನೋದು ಈಜಿಯಾಗಿ ಹೋಗ್ಬೇಕು. ಇವಾಗ ಅದು ಗುರುಕರಣೆ ಏನು ಗೊತ್ತಿಲ್ಲ, ಅಲ್ಲಿಂದ ಆಶೀರ್ವಾದ ಅಂತ ಗೊತ್ತಿಲ್ಲ. ಇವಾಗ 35 ವರ್ಷ ಆಯ್ತು ನಾನು ಗಣಿತ ಕಲ್ತಿಲ್ಲ. ಬಟ್ ಇವಾಗ ಸರ್ ಹೇಳಿದ ಸೂತ್ರ ನಂಗೆ ನೆನಪೈತಿ. ಅದನ್ನ S² + 2AB + 2BC + 2C ಅಂತೇಳಿ ಇವತ್ತಿಗೂ ನೆನಪೈತಿ. ಅಂತ ಒಂದು ಶಿಕ್ಷಣ ಸಿಕ್ಕತ್ತೆ ನಮಗಿಲ್ಲಿ. ಅದ್ರ ಬಗ್ಗೆ ನಾನು ಹೇಳಕ್ ಭಾಳ ಹೆಮ್ಮೆ ಅನಿಸ್ತೈತಿ. ಅದೇ ರೀತಿ ಕಡಿಮೆ ಸರ್ ನಮ್ಗೆ ಒಳ್ಳೆ ಶಿಕ್ಷಣ ನೀಡಿದ್ದಾರೆ. ಮುಚ್ಚಂಡಿ ಗುರುಗಳಂತೂ ಅವ್ರು ಕಾಕಾ ಚಿಗೋವಣ್ಣ ಅಂತ ಮಾತಾಡ್ತಿರ್ತೀವಿ. ಕ್ಲಾಸ್ಗಳೊಳಗೆ ಕಾಕಾ ಚಿಗೋವಣ್ಣ ಅಂತಿದ್ರು ಎಲ್ಲರಿಗೂ. ಯಾವ ಒಂದು ಶಿಕ್ಷೆ ಅಂತ ಒಟ್ಟು ಇಲ್ಲ. ಶಿಕ್ಷಣ ಕೊಟ್ಟವ್ರ ಶಿಕ್ಷೆ ಕೊಟ್ಟಿಲ್ಲ ನಮಗೆ. ಅದಕ್ಕೆ ಇನ್ನು ಮುಂದೆ ಬೊಂಬಾಳೆ ಸರ್ ಅಂತೂ PT ಟೀಚರ್ ಇದ್ರು. ನಮ್ಮನ್ನು ದೈಹಿಕವಾಗಿ ಸದೃಢ ಮಾಡಿದ್ದಾರೆ. 3 ವರ್ಷದೊಳಗೆ ಅವ್ರು ಏನು ಕಲಿಸ್ಬೇಕು ಎಲ್ಲ ಕಲಿಸಿದ್ರು. ಅದಕ್ಕೆ ಅವ್ರಿಗೂ ಸಹಿತ ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳ್ತೀನಿ. ಮುಂದೆ ನಮ್ಮನ್ನ ಅಗಲಿದ ಗುರುಗಳು ಅಂತಂದ್ರೆ BV ಡಂಬಳ ಸರ್ ಪ್ರಿನ್ಸಿಪಲ್, ಇವರು ಹೆಡ್ ಮಾಸ್ಟರ್ ಇದ್ರು, ಅವರು ಅಗಲಿದ್ರ. ಅವ್ರಿಗೂ ಸಹಿತ ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಸದ್ಗತಿ ಕೇಳ್ತೀನಿ. ಮತ್ತೆ ತೋರಗಡ್ಡಿ ಸರ್ ಮತ್ತೆ ಜಾಲ್ಯಾಳ್ ಸರ್ ಅಂತಿದ್ರು. ಅವರಂತ ಹಾಸ್ಯ ಕ್ಲಾಸ ಪೂರ ಹಾಸ್ಯ. ಅವ್ರಿಗೆ ಯಾವಾಗ ಬರ್ತಾರ ಅವ್ರು ನಗುದ ಕ್ಲಾಸ್ ಮುಗಿದ್ರೆ ಒಟ್ಟ ಬೇಯುದಂತಿಲ್ಲ ಇಲ್ಲ. ಮತ್ತೆ ಇದನ್ನ ಬುಕ್ ಚೆಕ್ ಮಾಡ್ತಿದಲ್ಲ ಜಸ್ಟ್ ಹಂಗ ಸೈ ಮಾಡಿ ಕಳಿಸ್ಬಿಡ್ತಾರೆ. ಓದ್ತಾ ಇರ್ಕಿಲ್ಲ ಅವ್ರು, ಒಟ್ಟು ನಗಿಸೋದು ಅವ್ರ ಉದ್ದೇಶ. ನಗುವಿನ ಮುಖಾಂತರ ನಮ್ಗೆ ಶಿಕ್ಷಣ ಕೊಟ್ಟರು ಅವ್ರು. ಅವ್ರೇನು ಹೆಂಗ್ ಕಲಿಸ್ಯಾರ ಅವ್ರು ಸಹಿತ ನಮಗೆ ಇವತ್ತು ನೆನಪುಕೈತಿ. ಒಂದು ಪದ್ಯ ಐತದ, ಬಾರ ಬಾರ ಆತೆ ಮುಜ್ಕೋ ಮದುವೆ ಆದ ಬಚ್ಪನ್ ತೀರಿ ಕೈಯಾಲಾಗೈತು ಅಂತೇಳಿ ಅವ್ರು ಸಹಿತ ನೆನಪು. ಅಂತ ಅಷ್ಟು ಆಳವಾಗಿ ನಮ್ಗೆ ಬೇರೂರು ಶಿಕ್ಷಣ ಕೊಟ್ಟಾರ. ಅದಕ್ಕೆ ಅವ್ರು ಅಗಲಾರ ಸರ್, ಅವ್ರಿಗೂ ಸಹಿತ ನಾನು ಅವ್ರಿಗೆ ನಮಸ್ಕಾರಗಳು ಹೇಳ್ತೀನಿ. ಇನ್ನ ಬೋಳ್ ಶೆಟ್ಟಿ ಸರ್ ಹೋದ್ರು, ಅವ್ರೂ ಬಹಳ ಒಳ್ಳೆಯವ್ರು ಸರ್. ನಮ್ಗೆ ಕನ್ನಡ ಕಲಿಸಿದ್ರು. ಅವ್ರ ಮೊಮ್ಮಗನ ಅಂತ ಮಾತಾಡ್ತಿದ್ರು ಎಲ್ಲರಿಗೂ. ಮೊಮ್ಮಗನ ಯಾರು ಮೂಣೆಕ ಹೇಳ್ಕೊಂಡ್ರೆ ಕಸ್ತೂರಿ ತೆಗೆದೆಲ್ಲ ಮಗನ ಆಗ್ತಿದ್ರು ಅವ್ರು. ಹೀಗೆಲ್ಲ ಅವ್ರು ಅಂತವನ್ನ ನೆನಪದ ನಮಗೆ. ಈ ನೆನಪಿನ ಬುದ್ಧಿಯಿಂದ ಹೇಳ್ಬೇಕಂದ್ರೆ ಸಾಕಷ್ಟು ಐತಿ. ಅದ್ರ ಸಮಯದ ಅಭಾವ ಎಲ್ಲ ಇದ್ರ ಮುಖಾಂತರ ಹೇಳ್ತೀನಿ. ಮತ್ತೆ ಗುಂಜೇರಿ ಸರ್ ಇಂಗ್ಲೀಷ್ ಹೇಳ್ತಿದ್ರು. ಇಂಗ್ಲೀಷ್ ಹೇಳ್ತಿದ್ರು. ನಾವು ಇಲ್ಲಿ ಹಾಸ್ಟೆಲ್ದಾಗಿದ್ದೀವಿ. ಹಾಸ್ಟೆಲ್ಗಿದ್ರೆ ಅಲ್ಲಿ ತೋಟದ ಮನೆ ಅಂತ ಒಂದು ಬಾವಿಗೆ ಹೋಗ್ತಿದ್ವಿ ಜಳಕಕ್ಕೆ. ನಾನು ನಿಜವಾಗ ಅಂದ್ರೆ ಈಶಾಡಕ್ಕೆ ಕಲಿಸ್ಯಾರ ಅವ್ರು ಮುಂಜಾನೆ ಸರ್ ನಮಗೆ. ನೀರಾಗ ಕುಂದ್ರದು ಈಶಾಡಕ್ಕೆ ಕಲಿಸ್ಯಾರ. ಅದಕ್ಕೆ ಅಂತ ಗುರುಗಳನ್ನ ಈ ಒಂದೇನು ಕಾರ್ಯಕ್ರಮ ಸಂಘಟನೆ ಮಾಡಿಲ್ಲ ಇವ್ರಿಗೆ ಅನಂತ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಆಗಲಾರದ ಕಥೆ ಇದು.
50 ವರ್ಷ ಆಗೈತಿ ಈಗ ನಮ್ಗೆಲ್ಲರಿಗೂ ಹಾಫ್ ಸೆಂಚುರಿ ಆಗೈತಿ. ಅವಾಗ ಇಂಥದ್ದು ಕರೆದು ಇನ್ನು ಹುಡುಗರಿಗೆ ನಾವು ಸನ್ಮಾನ ಮಾಡಕತ್ತೀವಿ ಅಂತಂದ್ರೆ ದೊಡ್ಡ ಒಂದು ಒಳ್ಳೆಯದು ಕಾರ್ಯಕ್ರಮ ಮಾಡಿದ್ರಿ. ಈ ಸಂಘಟಕರಿಗೆ ಮತ್ತೊಂದು ಧನ್ಯವಾದ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಹಂಚ್ಕೊಂಡ್ರು. ಯಾಕಂದ್ರೆ ಗ್ರೂಪ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಕಡೆ ಶಿಗ್ನಾಳ್, ಚಂದ್ರಗಿ, ಗುದಗೊಪ್ಪ, ಕಟ್ಕೋಳ್ ಮತ್ತೆ ಎಲ್ಲೆಲ್ಲಿದಾರ ಎಲ್ಲಾರ್ನು ಫೋನ್ ನಂಬರ್ ತಗೊಳ್ದು ಒಬ್ಬೊಬ್ರು ಕೇಳುದು. ಯಾಕಂದ್ರೆ ಕೆಲವೊಂದಿಷ್ಟು ಮನೆಗೆ ಹೋದ್ರೆ ಸ್ಪಂದನೆ ನೀಡಿಲ್ಲ, ನನಗೆ ಅವ್ರ ನಂಬರ್ ಕೊಟ್ಟಿಲ್ಲ. ಆದ್ರೂ ಸರ್ವ ಪ್ರಯತ್ನ ಗುರಿ ಮುಟ್ಬೇಕು. ಪೂಜ್ಯ ಅಜ್ಞಾನದ ಕೇಳು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಳು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ, ಪುರುಷನ ಬಲದಿಂದ ಅವಲೋಹದ ಕೇಳು ನೋಡಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಶರಣರ ಅನುಭವದಿಂದ ಎನ್ನ ಭವದ ಕೇಳು ನೋಡಯ್ಯ. ಪ್ರಾತಸ್ಮರಣೀಯರಾದ ಪರಮಗುರು ಲಿಂಗೈಕ್ಯ ಸಮಾಜ ಪ್ರೇಮಿ ಹಾನಗಲ್ಲ ಗುರು ಕುಮಾರ ಶ್ರೀಗಳು ಇವತ್ತಿನ ಕಾರ್ಯಕ್ರಮ ಏನಂತಂದ್ರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ಈ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ AC ಸುರ್ಗ ಅವರೇ, MP ತೋಡ್ಕಲ್, MB ತೋಡ್ಕಲ್ ಅವರೇ, CB ಬಸಪ್ಪನವರೇ, AP ಶೆಟ್ಟಿ ಸದಾವರ್ತಿ ಅವರೇ, MM ಆತಾರ್ ಅವರೇ, ND ಪಾಟೀಲ್ ಪ್ರಾಚಾರ್ಯರು, TU ಕಾಲೇಜ್ ಪ್ರಿನ್ಸಿಪಾಲ್ ಅವರೇ, ಹಾಗೂ ಹುಣಸಿಕಟ್ಟಿ ಗುರುಗಳವರೇ, TB ಕಡಲಿ ಸರ್ ಅವರೇ, RN ದೊಡ್ಡವಾಡ್ ಸರ್ ಅವರೇ, SP ಮುಚ್ಚಳ್ಳಿ ಸರ್ ಅವರೇ, AH ಬೊಂಗಾಯ ಸರ್ ಅವರೇ, HS ಸಂಜಯ್ ಸರ್ ಅವರೇ, CB ಡಂಬಲ್ ಸರ್, CG ಸಂಬಾಳ್ ನಮ್ಮ ಶಿಕ್ಷಕಿ ಅವರೇ, ಮತ್ತು ದಂಡಿನ್ ಸರ್ ಅವರೇ, ಗುರುವಾರ್ ಸರ್ ಅವರೇ, ನಾಯಕ್ ಸರ್ ಅವರೇ, ಶೀಲವಂತರು, ಇವೆಲ್ಲ ಬಹಳ ಐತೆ. ನರಸಿಂಹನವರು, ಹೊರಟ್ಟಿ ಇವರೆಲ್ಲ ತಿಳ್ಕೊಂಡಾರ. ಇವರೆಲ್ಲರೂ ಇವ್ರು ನೀವು ಸ್ನಾನ ಮಾಡಿದ್ರಿ. ಈ ಎಲ್ಲ ನಮಗ ಕನ್ನಡ ಶಾಲಾ ಗುರುಗಳು ಬಂದಾರ. ಇದನ್ನೇ ಬೇಗ್ ಸರ್ ಮತ್ತೆ ಇಂಗ್ಲಿಷ್ ಸರ್ 80ರಾಗಿದ್ದು ಸರ್. 80 ಬಹಳ ಚಲೋ ಶಿಕ್ಷಕರಾಗಿ ಆಗ ಮಕ್ಕಳಿಗೆ ಬಹಳ ಚೆನ್ನಾಗಿ ನಮ್ಮ ಗೋಪಾಲ್ ಸರ್ ಅವರು, ಇನ್ನು ಬ್ಯಾಳಿ ಸರ್ ಅವರು, ನಮ್ಮ ಅಡಳಿಗೆ ಸರ್. ಈಗ ಹಿಂದೆ ಈ ಏನೇನು ಕಾಣೋದಲ್ಲ ನನಗೆ, ಆದ್ರೆ ನೀವೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಹಿಂದಿನ ಏನು ಗುರುಗಳು ಒಂದು ಬ್ಯಾಚ್ ಇತ್ತು, ಬಹಳ ದೊಡ್ಡ ಪರಂಪರೆಯ ಬ್ಯಾಚ್. ಈಗಿನ ಒಂದು ಬೇರೆ. ಹಿಂದಿನ ಗುರುಗಳು ನೀವೆಲ್ಲ ಬಹಳ ನಮ್ಮ ಹೈಸ್ಕೂಲ್ ಪರಂಪರೆ. ನಮ್ಮ ಗುಂಜರಿ ಸರ್ ಇಂಗ್ಲಿಷ್ ಹೇಳಾಕತ್ತಿದ್ರೆ ಅವನಂತರ ಅದ್ಭುತ ಇಂಗ್ಲಿಷ್ ಕಲ್ತಾರ. ಈಗ ಯಾರು ನಮ್ಮ ಸಮೀಪದಾಗ ಯಾರು ಇಲ್ಲ. 50 ವರ್ಷ ಆದ್ಮೇಲೆ ನೀವು ಇಲ್ಲಿ ಇದನ್ನ ಮಾಡ್ಬೇಕ್ರಿಪ್ಪ, ನನಗೆ ಆಶ್ಚರ್ಯ. ಅದು ಮಾರಾಯರ, ನೀವು ಈಗ ನೀವು ಮಕ್ಕಳ ಮೊಮ್ಮಕ್ಕಳ ಕಳಿಸ್ಬಿಟ್ಟಿದ್ದೀರ. ಮೊಮ್ಮಕ್ಕಳಿಗೆ ಮತ್ತೆ ಹೆಣ್ಣು ಮಕ್ಕಳು ಕೊಟ್ಟಂದ್ರೆ ಮತ್ತೆ ಅವ್ರ ಮಕ್ಕಳಾಗಿರ್ತಾವ. ಅಲ್ಲ, ಇಷ್ಟು ವರ್ಷದ ಮಟ್ಟ ಸುಮ್ಮನೆ ಕೂತಿಗಿದ್ರೆ ದಿನ ಏನಾರ ಯಾರಂದ್ರ ಆ ಭಜಂತ್ರಿ ಮಂದಿ, ಉಪ್ಪಾರ್ ಮಂದಿ, ಕುರುಬರು ಮಂದಿ, ನನ್ನ ಹತ್ರ ಲಿಂಗಾಯತ್ರಿ ಯಾರು ಇಲ್ಲ. ಅವ್ರ ಮಠದಾಗಿದ್ದು ಅವರೆಲ್ಲರೂ ನೌಕರಿ ಅಂತಾರೆ. ಈಗೂ ಮಠದಾಗ ಅದಾರ ಹುಡುಗರು. ಯಾವ ಜಾತಿ ನಾವು ಮಾಡಿಲ್ಲ. ಅದಕ್ಕೆ ಏನಾಯ್ತು ಅಂದ್ರೆ, ಗುರು ಇವತ್ತು ಗುರು ಪೂರ್ಣಿಮೆ ಎಂತ ದಿನ ಇಟ್ರಿ ಅಲ್ಲ ನೀವು ಇವತ್ತು. ನೀವು ಬಹಳ ದಿವಸ ಆಗುವುದಕ್ಕ, ಆದ್ರೆ ಗುರು ಪೂರ್ಣಿಮೆ ದಿನ ಇಟ್ರಿ ಅಲ್ಲ, ಅದು ಬಹಳ ದಿವಸದ ತಪ್ಪು ಹೋಗಿಬಿಡಿತು. ಗುರು ಪೂರ್ಣಿಮೆ ದಿನ ಮಾಡಿ. ಗುರು ಪೂರ್ಣಿಮೆ ಇವತ್ತು ನೋಡ್ರಿ, ಗುರು ಪೂರ್ಣಿಮೆ ಇವತ್ತು ಗುರುವಿನ ಹುಣ್ಣಿಮೆ. ಇದು ಯಾರ್ದಾರ ಹುಣ್ಣಿಮೆ ಅಲ್ಲ, ಗುರುವಿನ ಸ್ಮರಣೆ ಮಾಡಬೇಕು ನಾವು. ಗುರುವಿನ ಉಪದೇಶ ಕೇಳದ ಮನುಷ್ಯನಿಲ್ಲ. ಗುರುಪದೇಶ ಮಂತ್ರ ವೈದ್ಯ. ಗುರುಪದೇಶ ದೊಡ್ಡದದು. ನಾವು ಯಾವ ಗುರುಗಳನ್ನು ಕಲ್ತಿ ಬಂದಿರ್ತೀವಿ ಅವ್ರನ್ನ ಎಂದೂ ಮರಿಬಾರ್ದು. ನಾವು ಎಂದೂ ಮರಿಬಾರ್ದು. ಮರೆತರ ನೀವು ಕೃತಜ್ಞತಾ ಭಾವನೆ ಬರೋದಲ್ಲ. ಯಾರು ಗುರುವಿನ ಕಲಿಸ್ಯಾರ ಆ ಗುರುವಿನನ್ನ ನಾವು ಈಗಲೂ ಹೇಳ್ಕೊಂತ ನಾವು ನೀವು ಸಾಯುವವರೆಗೂ ಸ್ಮರಣೆ ಮಾಡಬೇಕು. ಆಗಿನ ಗುರು ಅಂದ್ರ ಸಂಸ್ಕೃತದ ದೊಡ್ಡವ. ಸಂಸ್ಕೃತದೊಳಗ ದೊಡ್ಡವ. ಗುರು ಅಂದ್ರ ದೊಡ್ಡವ. ಯಾರು ದೊಡ್ಡವರು?
7 ಮೊಳ 8 ಮೊಳ ಬೆಳೆದವ್ರ ಗುರುಗಳನ್ನ ದೊಡ್ಡವ್ರಂದ್ರ ಎತ್ತರದ ಮೇಲೆ ಹೈಟ್ ಮೇಲೆ ಬೆಳೆದವರು. ಸಂಸ್ಕೃತದೊಳಗ ಗುರು ಅಂದ್ರ ದೊಡ್ಡವ. ದೊಡ್ಡವ ಅಂದ್ರೆ ಯಾರಿಗೆ ಅನ್ನಬೇಕು? ಏನು ದೊಡ್ಡ ಹುದ್ದೆದೊಳಗಿರ್ತಕ್ಕಂಥವನು ದೊಡ್ಡವ ಅನ್ನಬೇಕು? ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿ ಮಂತ್ರಿಗಳಾಗಿರ್ತಕ್ಕಂಥವ್ರಿಗೆ ದೊಡ್ಡವರು ಅನ್ನಬೇಕು? ಅಥವಾ ಇನ್ನು ಯಾವುದೋ ದೇಶದ ಚುಕ್ಕಾಣಿ ಹಿಡ್ಕೊಂಡವರಿಗೆ ದೊಡ್ಡವರು ಅನ್ನಬೇಕು? ಅಲ್ಲಿ ಬಹಳ ವಿಶ್ಲೇಷಣೆ ಬರ್ತಾ ಇದೆ. ಇದು ಲೌಕಿಕ ವ್ಯವಹಾರದ ದೊಡ್ಡವರು ಇವರೆಲ್ಲರೂ. ಇವ್ರು ಯಾರು? ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಬರಲಿ, ದೇಶದ ಪ್ರಧಾನ ಮಂತ್ರಿ ಬರಲಿ, ದೇಶದ ರಾಷ್ಟ್ರಪತಿ ಬರಲಿ, ಇವರು ವ್ಯವಹಾರಿಕವಾಗಿ ಸಂಸದೀಯ ವ್ಯವಸ್ಥೆಯನ್ನು ರೂಢಿಸಿಕೊಂಡು ದೇಶವನ್ನು ಆಳ್ತಕ್ಕಂಥ ವ್ಯವಸ್ಥೆ ಉಳ್ತಕ್ಕಂಥವ್ರು ಇವರು. ಚಾಣಕ್ಯ ತಂತ್ರವನ್ನು ಅನುಸರಿಸಿಕೊಂಡು ಹೋಗತಕ್ಕಂಥ ರಾಜಕಾರಣಿಗಳು, ದೇಶವನ್ನು ಮುನ್ನಡೆಸುವಂತ ವ್ಯವಸ್ಥೆಗಾರರು. ಆದರೆ ಇವರಿಗೆಲ್ಲರಿಗೆ ಗುರುವನ್ನಾಗ ಬರೋದಿಲ್ಲ. ಇವರು ಗುರುಗಳಲ್ಲ. ದೇಶವನ್ನ ಆಳ್ತಾನಂದ್ರೆ ಅವ ಗುರು ಅಲ್ಲ. ಈ ದೇಶವನ್ನೇ ಇದನ್ನು ಮಾಡ್ತಾನಂದ್ರೆ ಅವ ಗುರು ಅಲ್ಲ. ಗುರು ಅಂದ್ರೇನು? ಜ್ಞಾನದ ಮಹತ್ವವನ್ನು ಯಾವ ಶಿಷ್ಯ ಅಜ್ಞಾನದಿಂದ ತುಂಬಿ ತುಳುಕ್ತಾ ಇದ್ದಾನೆ, ಯಾವ ಜ್ಞಾನದಿಂದ ದೂರ ಉಳಿದ ಕೆಳಗೆ ಬಿದ್ದಾನ, ಜ್ಞಾನದಿಂದ ಕೆಳಗೆ ಬಿದ್ದನಲ್ಲ, ಆ ಶಿಷ್ಯನನ್ನು ಗುರು ಜ್ಞಾನವನ್ನು ಕೊಟ್ಟು, ಸಂಸ್ಕಾರವನ್ನು ಕೊಟ್ಟು, ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಆಸ್ಪದವನ್ನು ಕೊಟ್ಟು, ಈ ಜಗತ್ತಿನಲ್ಲಿ ಹೆಂಗ ಬದುಕಬೇಕನ್ನುವಂತ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥವ ಗುರು ಅನ್ನತಕ್ಕಂಥವ ಇದ್ದಾರೆ. ಸಂಸ್ಕಾರ ಕೊಡೋ ಗುರು ಸಂಸ್ಕಾರ ಕೊಡ್ತಾನ, ಜ್ಞಾನ ಕೊಡ್ತಾನ. ಮಾರ್ಗ ತೋರಿಸಿ ಕೈ ಬಿಡ ಗುರುಗಳು ಬಹಳ ಮಂದಿ ಅದಾರ. ಮಾರ್ಗ ತೋರಿಸಿ ಹೇಳಿ ಕೈ ಬಿಡ ಮಂದಿ ಗುರು ಅಲ್ಲ. ಯಾವ ಗುರು ಶಿಷ್ಯನನ್ನು ಬಿದ್ದವನನ್ನು ಅವನಿಗೆ ಹೊಟ್ಟೆಗೆ ಅನ್ನೆಲ್ಲ, ಅವನಿಗೆ ಪುಸ್ತಕಕ್ಕೆ ಖರ್ಚಿಲ್ಲ, ಅವರು ದಿವ್ಯ ಜ್ಞಾನಿಗಳು, ಅವರು ಗುರುಗಳು, ಮಹಾನ್ ಗುರುಗಳು ಅಂತ ಹೇಳ್ತಾರೆ. ಯಾರು ಅವರು ಅಂದ್ರ ಈ ನಾಡಿನಲ್ಲಿ ಸಿದ್ಧಗಂಗಾ ಶ್ರೀಗಳವರು ಮಹಾನ್ ಗುರುಗಳವರು. ಇವರು ಲೌಕಿಕ ಗುರುಗಳು. ನೀವೆಲ್ಲ ಏನೈತೆ ಅಂದ್ರ ಈ ಸಾಮಾನ್ಯ ಜ್ಞಾನವನ್ನು ಕೊಡ್ತಕ್ಕಂತ ಜನ ಏನಿದೆಯಲ್ಲ, ನೀವು ಲೌಕಿಕ ಗುರುಗಳು. ಅಧ್ಯಾತ್ಮದ ಜ್ಞಾನವನ್ನು ಕೊಟ್ಟು ನಿಮ್ಮನ್ನ ಬಡತನದಿಂದ ಮೇಲೆತ್ತಿ ನಿಮಗೆ ಶಿಕ್ಷಣ ಕೊಡಬೇಕಾದ್ರೆ ನಮ್ಮ ಅಜ್ಜವರು ಎಷ್ಟು ಕಷ್ಟಪಟ್ಟರು. ಹುಳ್ಳು ಕಡಿದ್ರು, ಹಾಲು ಮಾಡಿದ್ರು, ಮೊಸರು ಮಾಡಿದ್ರು, ಕಾಯಕ ಮಾಡಿದ್ರು. ನಿಮ್ಮಂತ ಜನರನ್ನೆಲ್ಲರನ್ನು ಜ್ಞಾನಕ್ಕೆ ಬೆಳಕು ಕೊಡತಕ್ಕಂತ ವ್ಯವಸ್ಥೆಗೆ ಅವರು ಅನುವು ಮಾಡಿಕೊಟ್ರಲ್ಲ ಗುರುಗಳು. ಇವರು ದೊಡ್ಡವರು. ಅದಕ್ಕ ಇಂಥ ನಾಡಿನಲ್ಲಿ ಏನೈತೆ ಅಂದ್ರೆ ಅಧ್ಯಾತ್ಮವನ್ನು ಸಾರತಕ್ಕಂತ ಗುರುಗಳು ಏನದಾರ, ಅಧ್ಯಾತ್ಮ ಜ್ಞಾನದ ಗುರುಗಳು, ಲೌಕಿಕ ಗುರುಗಳು, ವ್ಯವಹಾರ ಜ್ಞಾನದ ಗುರುಗಳು ಅಂತ ಬರ್ತಾರೆ. ಲೌಕಿಕ ಜ್ಞಾನ ನೀವೇನು ಕೊಡ್ತಾ ಇದ್ದೀರಿ, ಲೌಕಿಕ ವಿದ್ಯೆಯನ್ನು ಕೊಡ್ತಕ್ಕಂತ ಇದು ಲೌಕಿಕ ಗುರು. ಅಧ್ಯಾತ್ಮದ ಜ್ಞಾನ ಕೊಡ್ತಕ್ಕಂಥವ್ರು, ಈ ಜನ್ಮವನ್ನು ಉದ್ಧಾರ ಮಾಡತಕ್ಕಂಥವ್ರು. ನೀ ಮನುಷ್ಯನಾಗಿ ಹೇಗೆ ನಡೀಬೇಕು, ನೀನು ಮುಂದೆ ಬರಕ್ಕೆ ಶಕ್ಯನೇ ಇಲ್ಲ, ಯಾರಿಗೂ ಶಕ್ಯ ಇಲ್ಲ. ಸ್ವಾಮಿ ವಿವೇಕಾನಂದ ಜಗತ್ ಪ್ರಸಿದ್ಧನಾಗಬೇಕಾದ್ರೆ ಅವರಿಂದ ರಾಮಕೃಷ್ಣ ಪರಮಹಂಸರಿದ್ದಾರೆ. ಸ್ವಾಮಿ ವಿವೇಕಾನಂದ ಜಗತ್ ಪ್ರಸಿದ್ಧನ ಸನ್ಯಾಸಿಯಾಗಿ ಜಗತ್ತಿನಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದ ಮೆರಬೇಕಾದರೆ ಅವನಿಂದ ರಾಮಕೃಷ್ಣ ಪರಮಹಂಸರಿದ್ದರು. ಯಾವ ಅಲೆಕ್ಸಾಂಡರ್ನಿಂದ ಅರಿಸ್ಟಾಟಲ್ ಪ್ಲೇಟೋ ಇದ್ದ. ಅಲೆಕ್ಸಾಂಡರ್ ಈ ದೇಶವನ್ನೇ ಜಗತ್ತನ್ನು ಆಳ್ತಕ್ಕಂತ ಅಲೆಕ್ಸಾಂಡರ್, ಅವ ಎಲ್ಲವನ್ನು ದೇಶವನ್ನು ಗೆದ್ದು ಇನ್ನಿಟ್ಟು ಗೆಲ್ಲಬೇಕು, ಈ ಜಗತ್ತನ್ನೇ ಆಳ್ಬೇಕಂತ ಮಹಾರಾಕ್ಷ ಇರತಕ್ಕಂತ ಅಲೆಕ್ಸಾಂಡರ್ ತನ್ನ ಇಚ್ಛಾಶಕ್ತಿ ಹಿಂದೆ ಯಾರಿದ್ರು? ಪ್ಲೇಟೋ ಗುರು. ಅರಿಸ್ಟಾಟಲ್, ಪ್ಲೇಟೋ. ಹಂಗ ಇವತ್ತು ಅಧ್ಯಾತ್ಮದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಕೃಷ್ಣನ ಹಿಂದೆ ಯಾರು? ಸಂದೀಪ ಗುರು. ಕೃಷ್ಣನಿಗೆ ಯಾರು? ಸಂದೀಪ. ಸಂದೀಪ ಗುರು. ರಾಮನಿಗೆ ಯಾರು ಗುರು? ವಶಿಷ್ಠ. ವಶಿಷ್ಠ ಮಹರ್ಷಿ. ಆಮೇಲೆ ಇವರೆಲ್ಲ ಗುರುಗಳು.
ಯಾರೂ ಗುರುಗಳಿಲ್ಲದೆ ಯಾರೂ ದೇಶವನ್ನು ಆಳಿಲ್ಲ. ಜಗತ್ತಿನೊಳಗೆ ನಾನಂತ ಯಾವ ಹುದ್ದೆಯಲ್ಲಿ ಉನ್ನತವಾಗಿರತಕ್ಕಂತ ಮನುಷ್ಯ ಈ ಜಗತ್ತನ್ನೇ ಆಳಿರತಕ್ಕಂತ ಅಲೆಕ್ಸಾಂಡರ್ನ ಹಿಂದೆ ಎಲ್ಲರ ಹಿಂದೆ ಯಾರದಾರಂದ್ರ ತಾವೇ ಸ್ವತಂತ್ರವಾಗಿ ಬೆಳೆದು ಗುರು ಇಲ್ಲದೆ ಯಾರು ಬೆಳೆದಿಲ್ಲ. ಗುರು ಮಾರ್ಗವನ್ನು ಕೊಟ್ಟ ಮೇಲೇನೆ ಜಗತ್ ಪ್ರಸಿದ್ಧರಾಗಿ ಇರ್ತಕ್ಕಂಥ ಮೆರೆದಿದ್ದಾರೆ ಹೊರತಾಗಿ ಗುರು ಬಿಟ್ರೆ ಯಾರು ಇಲ್ಲ. ಗುರು ಅಂದ್ರೆ ದೊಡ್ಡವ, ಗುರು ಅಂದ್ರೆ ಜ್ಞಾನ ಕೊಡ್ತಕ್ಕಂಥವ, ಗುರು ಅಂದ್ರೆ ಯಾರು ಸುಮ್ಮನೆ ಹೆಸರಲ್ಲ. ಆಚಾರ ವಿಚಾರ ಕ್ರಿಯಾಶಾಲ ಆತ್ಮಜ್ಞಾನಿ ಆದವ ಗುರು ಅಂತಾರ. ಬರೇ ಗುರು ಅಂದ್ರೆ ಗುರು ಅಲ್ಲ. ಗುರುವೋ ಬಹವ ಸಂತಿ ಶಿಷ್ಯ ವಿತ್ತಾಪಹಾರಕ. ಗುರುಗಳು ಬಹಳ ಜಗತ್ನಾಗ ಅದಾರ. ಶಿಷ್ಯರನ್ನ ರೊಕ್ಕ ಹೆಂಗ್ ಬಿಚ್ಚಬೇಕನ್ನ ಗುರುಗಳು ಹೊಟ್ಟ್ಯಾರ. ಇವ್ರು ಗುರುಗಳಲ್ಲ, ಇವ್ರು ಗುರುಗಳಲ್ಲ. ಶಿಷ್ಯನಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಒಂದು ಪೈಸೆ ನಯಾ ಪೈಸದ ಇಚ್ಛೆ ಇಲ್ಲದೆ ಅವನ ಆತ್ಮೋದ್ಧಾರ ಮಾಡ್ತಾನಲ್ಲ, ಅವ ನಿಜವಾದ ಗುರು, ಅವ ನಿಜವಾದ ಗುರು. ಅದಕ್ಕೆ ನಿಜವಾದ ಗುರು ಅಂದ್ರೆ ಜ್ಞಾನಶೀಲವುಳ್ಳವನಾಗಿರಬೇಕು, ಆಚಾರ ವಿಚಾರ ಶೀಲನಾಗಿರಬೇಕು, ಕ್ರಿಯಾಜ್ಞಾನಿ ಆಗಿರಬೇಕು. ತನ್ನ ನೋಡಿದ್ರೆ ಎಲ್ಲರೂ ಕಲ್ಕೊಳ್ಬೇಕು, ನಮ್ಮನ್ನು ನೋಡಿದ್ರೆ ತಿದ್ದುಕೊಳ್ಬೇಕು. ಅವ ಗುರು. ನಮ್ಮನ್ನು ನೋಡಿದ್ರೆ ತಿದ್ದುಕೋಬೇಕು. ಇವತ್ತು ಆಗಿನ ಕಾಲದ ಗುರುಗಳು ಬಹಳ ಚೆನ್ನಾಗಿದ್ರು. ನನಗ 7ನೇ ಕಲಸಾಗ ಹಿಂದಿ ಹೇಳ್ತಕ್ಕಂಥ ವೈದ್ಯಲಕ್ ಸರ್, ಇಂಗ್ಲಿಷ್ ಹೇಳ್ತಕ್ಕಂಥ ಕ್ರಿಶ್ಚಿಯನ್ ರಾವ್, ನನಗ ಇತಿಹಾಸವನ್ನು ಹೇಳ್ತಕ್ಕಂಥ ಸದಾಶಿವ ರೆಡ್ಡಿ ಸರ್, ನಮ್ಮ ಗುರುಗಳು ನನಗೆ ಕಲಿಸಿದ್ರ. ಇವತ್ತವರು 90-95 ವರ್ಷ ಅದಾರ. ಅವ್ರ ಮನೆಯಾಗ ಏನಾದ್ರೂ ಕಾರ್ಯಕ್ರಮ ನಡೆಸಿದ್ರ ಅವ್ರು ಸದಾಶಿವ ರೆಡ್ಡಿ ಮಾಸ್ತರ್, ನಾನು ಅವ್ರ ಕೈಯಾಗ ತಯಾರಾಗಿನಿ. ಎಲ್ಲೇ ಅವ್ರು ಇವತ್ತು ಮನೆತನದೊಳಗ 2 ಪೆಟ್ರೋಲ್ ಬಂಕ್ ಓಪನಿಂಗ್ ಮಾಡ್ಬೇಕಾದ್ರೆ ನಾನು ಕರ್ಕೊಂಡು ಹೋಗಿ ಓಪನಿಂಗ್ ಮಾಡ್ತೀನಿ. ಅವ್ರು ನನ್ನ ಗುರುಗಳು. ಆದ್ರೆ ನಾವು ಅಪ್ಪ ಸರ್ ನಾನು ಕಲಿಸೀನಿ ಅಂತಂದ್ರ ಯಪ್ಪ ನಾವು ಲೌಕಿಕ ವಿಜ್ಞಾನ ಕೊಟ್ಟಿವಿ, ನಾವು ಲೌಕಿಕ ಗುರುಗಳು, ನೀವು ಅಲೌಕಿಕ ಗುರುಗಳು. ನಿಮ್ಮ ಮುಂದೆ ಯಾರಂತ ತಿಳಿದು ಅವ್ರ ಮನೆಯಾಗ ಇವತ್ತು ಸದಾಶಿವ ರೆಡ್ಡಿ ಸರ್ ಅಂತ ನನಗೆ ಇನ್ನೂ ಅವ್ರ ತಾಯಿ ಅವ್ರ ಕುಟುಂಬ ಅವರು ನನಗ ಸಣ್ಣ ಹುಡುಗಿದ್ದೆ, ಅವ್ರ ಮನೆಯಾಗ ನಾವು ಊಟ ಮಾಡ್ತಿದ್ದೆ. ಈಗ ನವೀನ್ ಸರ್ ಹೇಳಿದ್ರಲ್ಲ, ನಾ ಸರ್ ಕಟ್ಟಿಗೆ ಹೊತ್ಕೊಂಡ್ ಬರ್ತಿದ್ದೆ. 1 ಕಿಲೋಮೀಟರ್ ಪಪ್ 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 ಅಂತ ಗಿರಣಿ ಅದು ನೀರು ಹಾಕಿ ಸರ್ ಅವ್ರ ಗಿರಣಿಗೆ ಹೋಗಿ ನಾನು ಜ್ವಾಳ ಬಿಸ್ಕೊಂಡು ಬರ್ತಿದ್ದೆ. ಸರ್ಗೆ ಸರ್ ನಾನು ಗಿರಣಿ ಜ್ವಾಳ ಬಿಸ್ಕೊಂಡ್ ಬರೋದಲ್ಲ ಅಂತಿದ್ದಿಲ್ಲಿ, ಕಟ್ಟಿಗೆ ಹೊತ್ಕೊಂಡ್ ಬರ್ತಿದ್ವಿ. ಅವ್ರ ಮಕ್ಕಳನ್ನ ಕರ್ಕೊಂಡು ಆಡಿಸ್ತಿದ್ವಿ. ಆದ್ರ ನಮ್ಮ ಮನ್ಯಾಗ ತಂದೆ ತಾಯಿಗಳು ಏನಂತಿದ್ರು, ಸರ್ ಅವ್ರ ಬಡದ್ ಬುದ್ಧಿ ಕಲಿಸ್ರಿ ಅಂತಿದ್ರು. ಇವತ್ತು ಬಡದ್ ಬುದ್ಧಿ ಅಲ್ಲ, ಯಾಕೋ ಮಗನ ಸರ್ ನೀನ್ ಪಿರಿಯಡ್ ಅಷ್ಟ ಹೇಳ, ಹೆಚ್ಚಿನ ಕಾರ್ಬಾರ ಮಾಡಕ್ ಹೋಗ್ಬೇಡ, ಹೆಚ್ಚಿನ ಕಾರ್ಬಾರ ಮಾಡಿ ಬಡಿದೆ ಅಂದ್ರೆ ನೀನ್ ಕೇಸ್ ಆಗ್ತೀವಲ್ಲ. ಇಷ್ಟ ಬರತೈತಿ. ಈಗ ಆಗಿನ ಗುರು ಏನ ಹೇಳಿದ್ರೆ ಕೇಳ್ತಿದ್ದ ಶಿಷ್ಯ. ಈಗಿನ ಶಿಷ್ಯ ಏನೈತಂದ್ರ, ಗುರು ನೀ ಶಾಲೆಯಾಗಾಟ 45 ಮಿನಿಟ್ ಪಿರಿಯಡ್ ನೀ ಹೇಳಿದ ಮೇಲೆ ನಾನೇ ಯಾರು ನೀ ನಮ್ಮ ಪಾಟೀಲ್ ಸರ್ ಹೇಳ್ತಾರ ಹುಡುಗರಿಗೆ ಬಹಳ ಒಳ್ಳೆ ಪಾಟೀಲ್ ಸರ್ ವಿಜ್ಞಾನ ಇದನ್ನ. ಅದಕ್ಕೆ ಇವತ್ತು ಏನಾಗೈತೆ ಅಂದ್ರ, ಆಗಿನ ಗುರುಗಳ ಬೇರೆ ಈಗಿನ ಗುರುಗಳ ಬೇರೆ. ಇವತ್ತು ಏನಾಗೈತೆ, ಶಿಷ್ಯ ಚಲೋ ಗುರುಗಳು ಅದಾರ, ಎಲ್ಲರೂ ಕೆಟ್ಟ ಗುರುಗಳಿಲ್ಲ, ಕೆಟ್ಟ ಹುಡುಗರು ಇಲ್ಲ, ಕೆಟ್ಟ ತಾಯಿನೂ ಇಲ್ಲ. ಅದಕ್ಕೆ ಏನೈತೆ, ನಮ್ಮ ಸಂಸ್ಕೃತಿ, ಭಾರತ ದೇಶದ ಸಂಸ್ಕೃತಿ, ಉನ್ನತವಾಗಿರುವಂತಹ ಸಂಸ್ಕೃತಿ, ಇಡೀ ಜಗತ್ತಿನಲ್ಲಿಯೇ ಇವತ್ತು ನಮ್ಮ ಸಂಸ್ಕೃತಿ ಮೆರಿತಾ ಇದೆ. ಯಾವ ಕಾರಣದಿಂದ ಅಂದ್ರೆ, ಇಲ್ಲಿ ಒಂದು ಸಂಸ್ಕಾರ ಇದೆ, ಇಲ್ಲಿ ಒಂದು ವಿಜ್ಞಾನ ಇದೆ, ಇಲ್ಲಿ ಅರಿವಿದೆ, ಆಚಾರವಿದೆ, ಇಲ್ಲಿ ತತ್ವವಿದೆ, ನಾಲೇಜ್ ಇದೆ. ಅದಕ್ಕಂತ ನಾವು ಭಾರತ ದೇಶಕ್ಕೆ ನಮಗೆ ಬೆಲೆ ಕೊಡ್ತಾ ಇದ್ದಾರೆ. ಇವತ್ತು ನೀವೇನು ಎಲ್ಲರೂ ಕೂಡಿ ಇಲ್ಲಿ ಗುರು ವಂದನಾ ಕಾರ್ಯಕ್ರಮ ಏನು ಮಾಡಿರಲ್ಲ, ನಿಮಗ 50 ವರ್ಷ ಆದ್ರೂ ನೀವು ಮರ್ತಿಲ್ಲ, ಇನ್ನಾದ್ರೂ ಸಾಯೋ ಮಠ ನಮ್ಮ ಸಾಲಿ ಮರಿಬೇಡ್ರಿ ಅಂತ ನಾ ಹೇಳ. ಅವಾಗ ಅದು ಒಂದ ಸಾಲಿ ನೀವು ಇದೈತಲ್ಲ, ಇದಾನ ಅದ್ರಾಗ ಜೂನಿಯರ್ ಕಾಲೇಜು, ಅದ್ರಾಗ ಎಲ್ಲ ಕಲಿತಿತ್ತು. ಇವತ್ತೆಲ್ಲ ಏನಾಗೈತೆ ಅಂದ್ರ, ಕಡಕೋಳದಲ್ಲಿ ಇವತ್ತು ನಮ್ಮದ ಪೂರ್ವದಲ್ಲಿ ಹುಟ್ಟಿರ್ತಕ್ಕಂಥ ಕಾಲೇಜ್ ಶಾಲೆ
PUC ಕಾಲೇಜ್ ಇವತ್ತು PUC ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಇವತ್ತು ಇಲ್ಲಿ ಎಲ್ಲಿ ಕಾಲೇಜ್ ನಮ್ಮ ಜಿಲ್ಲೆಯಲ್ಲಿ 72ನೇ ಇಸ್ವಿಯಲ್ಲಿ ಜೂನಿಯರ್ ಕಾಲೇಜ್ ಸ್ಥಾಪನೆ ಆದಾಗ ಕುಮಟ, ಸಿರಿಸಿ, ಸಿದ್ದಾಪುರ, ಕಲಘಟಗಿ, ನರಗುಂದ, ಗೋಕಾಕ್, ಮುಧೋಳ್, ಬಾಗಲಕೋಟೆ ವಿದ್ಯಾರ್ಥಿಗಳು ಬರ್ತಿದ್ರು. ನಮ್ಮ ಮಠದ 100 ವಿದ್ಯಾರ್ಥಿಗಳು ಪ್ರಸಾದ ನಿಲಯ, 100 ವಿದ್ಯಾರ್ಥಿಗಳು ಪ್ರಸಾದ ನಿಲಯ ಅಂತ ಜೂನಿಯರ್ ಕಾಲೇಜ್ ಕುಮಟ ಎಲ್ಲಾರ ಹೋದಾಗ ನನಗ ಅವರು ಭೇಟಿ ಹಾಕಾರ. ಕುಮಟ ಹುಡುಗರು, ನಾಯಕ ಅಂತ ಹುಡುಗರು, ಅವರೆಲ್ಲ ಹುಡುಗರು ನನ್ನ ಭೇಟಿ ಹಾಕಾರ. ಎಲ್ಲೆಲ್ಲ ಸ್ಪೀಚ್ ಕೇಳಾಗ ಅಜ್ಜಾನ ನಿಮ್ ಶಾಲೆಗ ಕಲ್ತೀನಿ, ನಿಮ್ ಮಠದಾಗ ಊಟ ಮಾಡಿವಿ ಅಂತಾರ. ಅದಕ್ಕೆ ಏನೈತಲ್ಲ ಆ ಕಾಲದಲ್ಲಿ ಇರ್ತಕ್ಕಂಥ ಶಿಕ್ಷಣ ನಮ್ಮ ಜೂನಿಯರ್ ಕಾಲೇಜು ಇವತ್ತಿಗೂ ಕೂಡ ಏನೈತಂದ್ರ ರಾಮದುರ್ಗ ತಾಲೂಕಿನಲ್ಲಿ ಅಲ್ಲ, ಇಲ್ಲಿ ಎಡಬಲ ತಾಲೂಕಿನಲ್ಲಿ ಜೂನಿಯರ್ ಕಾಲೇಜ್ ನಮ್ಮದೇ ಫಸ್ಟ್ ಐತಿ. ನಿಮಗ ಇದ್ರ ಬಗ್ಗೆ ಮಾಹಿತಿ ಅಂತ ನಮ್ಮ ಊರವ್ರು ಎಲ್ಲೆಲ್ಲೇ ಹೋಗಿ ಹಚ್ತಾರೆ. ಆದ್ರೆ ಗ್ರೇಟ್ ಕಾಲೇಜ್ ಇದು ಒಂದು ಬರ್ದಿಟ್ಕೊಡ್ರಿ ನೀವು. ವಿಜ್ಞಾನ ಕಾಲೇಜ್, ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಇವತ್ತು PUC ಭಾಳ ವರ್ಷ ಆದ್ಮೇಲೆ ಇವತ್ತು BA BCom ಕಾಲೇಜ್ ಸ್ಟಾರ್ಟ್ ಆಗಿದೆ. ನಮ್ಮ ಆಡಳಿತ ಮಂಡಳಿಯವರು ಚೆನ್ನಾಗಿ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ನಾವು ಹೊರಗೆ ಪೆಂಡಲ್ ಹಾಕ್ತಿದ್ವಿ. ಈ ವರ್ಷ ನಾನು ಏನ್ ಹೇಳಿದೆ ಅಂದ್ರೆ ಒಂದು ಚಲೋ ಲೈಬ್ರರಿಯನ್ನು ಹಾಲ್ ಕಟ್ಟಬೇಕಂತ ನನ್ನ ಮನಸ್ಸಿನ ಸಂಕಲ್ಪ ಇತ್ತು. ಅದು ಇವತ್ತೆಲ್ಲ ನಮ್ಮ ಆಡಳಿತ ಮಂಡಳಿಯವರು ಇಲ್ಲಂದ್ರೆ ಹೊರಗೆ ಕುಂದಿರ್ತಿದ್ವಿ. ದೈ ಅಂತ ಗಾಳಿ ಬಡಿತಿತ್ತು, ಮಳೆ ಬರ್ತಿತ್ತು. ಇದು ಎಲ್ಲ ಇವತ್ತೇನೈತಂದ್ರ ಚೆನ್ನಾಗಿ ಶಾಲೆ ಬೆಳೆದಿದೆ. ಆದ್ರೆ ನೀವು ನಮ್ಗೇನು ಕೊಡೋದೇನು ಬೇಡ, ಕೊಟ್ರ ಚಲೋ. ಯಾಕ ಅಲ್ಲ, ನೀವು ಈ ಬ್ಯಾಚ್ನ್ಯಾಗ ದಿಗ್ಗಜಗಳದಾರ. ಬಡವರಲ್ಲಿ ಇವ್ರು ಅಪ್ಪ ಭಾರಿ. ನೀವು ಈ ಬ್ಯಾಚ್ ತಡಾಗಿ ಮಾಡಿದ್ರು ಚಿಂತಿಲ್ಲ. ಕೃಷಿ ಮೇಟಿ ಬರ್ತಕ್ಕಂಥ ನಮ್ಮ ಸುರಗ್ ಬಸನಗೌಡ ಅವನ ಹೆಸರು ಬರೋದಲ್ಲ. ನೀವು ಅವ ರೈತನ ಹೆಸರು ಯಾಕೆ ತಗೊಂತೀರಿ ನೀವು? ರೈತರು ಎಂತ ಮೇಟಿ ನಮ್ಮ ದೇಶದ ರೈತರು. ಇವತ್ತು ನೀವು ಮುಂದೆ ಬಹಳ ಕಲ್ತು ನೀವು ನೌಕರಿ ಮಾಡ್ತಿರ್ಬೇಕು. ಆದ್ರೆ ನಾನು ಮಾತ್ರ ದೇಶದ ಬೆನ್ನೆಲುಬಾಗಿ ಇರ್ತಕ್ಕಂಥ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನಿಗೆ ನಾನು ಪ್ರಾಶಸ್ತ್ಯ ಕೊಡ್ತೀನಿ. ಆಮೇಲೆ ನೌಕರಿ. ಅದಕ್ಕೆ ನಮ್ಮ ಇದರಲ್ಲಿ ಎಂತಿಂತ ರೈತರ ಅವ್ರ ಹೆಸರು ನೀವು ತಗೊಳ್ಳೋದಲ್ಲ. ಅವ್ರ ರೈತರಿಗೆ ಏನ ಅವ್ರಿಗೆ ಆಸೆ ಇಲ್ಲ, ಮುಂದೆ ಬರ್ಬೇಕು ಅನ್ನೋದಿಲ್ಲ, ಅವ್ರ ಇಚ್ಛಾಶಕ್ತಿ ಇಲ್ಲ. ಅವ್ರು ತಮ್ಮ ನಿರಾಪೇಕ್ಷಿತ ಇರ್ತಾನ. ಯಾವಾಗ ರೈತ ಈ ದೇಶಕ್ಕೆ ಅನ್ನ ಕೊಡ್ತಾನ, ಹೊಡ್ತಾ ತಿಂತಾನ, ಅನ್ನ ಇಲ್ಲದ ತಾನ ಸಾಯ್ತಾನ, ಆದ್ರೂ ಈ ದೇಶಕ್ಕೆ ಅನ್ನ ಕೊಡ್ತಾನ. ಅದಕ್ಕೆ ಈ ದೇಶವನ್ನು ಸಲ್ಲತಕ್ಕಂತ ರೈತನ ಮಕ್ಕಳು ನೀವು ಬರ್ಬೇಕಂದ್ರ, ರೈತನ ಮಕ್ಕಳಾದ್ರೆ ನೀವು ಮುಂದಕ್ಕೆ ಬಂದಿರಿ. ನೀವು IAS ಆಗಿರಿ, ಮಾಸ್ತರ್ ಆಗಿರಿ, ಪ್ರೊಫೆಸರ್ ಆಗಿರಿ, ವಕೀಲರಾಗಿರಿ, ಏನೇ ಆಗಿರಿ, ನೀವು ಏನೇ ಆದ್ರೂ ನೀವು ರೈತನ ಮಕ್ಕಳು. ಅದಕ್ಕೆ ನಾನು ಈ ಸಮಾರಂಭ ಮಾಡಿರಿ, ಒಳ್ಳೆ ಅಚ್ಚುಕಟ್ಟಾಗಿ ಮಾಡಿರಿ. ಏನಾರ ಎಷ್ಟು ಖರ್ಚು ಮಾಡಿದ್ರು, ಎಷ್ಟು ಕುಡಿಸಿದ್ರು ನಿಮ್ಗ ಬಿಟ್ಟದ್ದು. ಏನಾದ್ರೂ ಉಳಿದ್ರ ನಮ್ಮ ಏನಾದ್ರೂ ಉಳಿತೇಕನ ಏನ್ ನೋಡಪ್ಪ, ನಾನು ಜೋಳಿಗೆ ಜಂಗಮ, ನೀವು ಜೋಳಿಗೆಗೆ ಹಾಕಿದಾಗನ ಮತ್ತಿಂತವ್ ಕಡ್ತೀವಿ. ನೀವು ಕೊಡ್ಲಿಲ್ಲ ಅಂದ್ರೆ ನಾವೇ ಮಾಡೋಣ. ಇದನ್ನ ನೀವೆಲ್ಲರೂ ಮಕ್ಕಳಿಂದ ನಮಗೆ ನೀವು ಕೊಟ್ಟಿರಿ, ಅಪ್ರತ್ಯಕ್ಷದಲ್ಲಿ ನೀವು ಕೊಟ್ರಿ. ಮಕ್ಕಳನ್ನ ನಾವು ತಗೊಂತೀವಂದ್ರೆ ಅವರಿಂದ ಸ್ವಲ್ಪ ಹಣ ತಗೊಂಡಿವಂತ ಇಂಥ ಕಟ್ಟಡಗಳಾಗ್ಯಾವು. ಎಲ್ಲ ನಿಮ್ಮ ಸಹಾಯ ಸಹಕಾರದಿಂದ ನಡೆಯುತ್ತೆ. ನೀವು ಚಲೋ ಕಾರ್ಯಕ್ರಮ ಮಾಡಿರಿ, ಚಲೋತ್ನಾಗ ಊಟ ಮಾಡಿಕೊಂಡು ನೀವು ಯಾರ್ಯಾರ ಹೆಸರನ್ನ ತಗೊಳ್ಳೋದಲ್ಲ. ಎಲ್ಲಾ ಲೀಡರ್ಗಳು ಒಳ್ಳೆಯ ಕಾರ್ಯಕ್ರಮ ಮಾಡಿರಿ, ಚಲೋ ಆಗ್ರಿ. ಆದ್ರೆ ಏನಾರ ಆಗ್ರಿ, ಈ ಸಂಸ್ಥೆ ಮರಿಬೇಡ್ರಿ. ಏನಾದ್ರೂ ಅಳಿಲಿ ಸೇವೆ ಮಾಡಿ ನಿಮ್ಮ ಕೃತಾರ್ಥರಾಗ್ತೀರಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕಲಿಸಿದಂತ ಈಗ ಅಕ್ಕವ್ರು ಹೇಳಿದ್ರು, ಅಥವಾ ಸ್ವಲ್ಪ ಇಲ್ಲಿ ನನ್ನ ಕಡೆ ಲಕ್ಷ ಕೊಡಿ. ಅಗ್ನಿಗಳು ಬೆಳಕು, ಗುರು ಹುಣ್ಣಿಮೆ ಅಂತಾರ, ಗುರು ಅಮಾವಾಸ್ಯೆ ಅನ್ನೋಲ್ಲ. ಅಮಾವಾಸ್ಯೆ ಅಂದ್ರೆ ಕತ್ಲ ಅಂದ್ರೆ ಅಜ್ಞಾನ, ಹುಣ್ಣಿಮೆ ಅಂದ್ರೆ ಬೆಳಕಂದ್ರೆ ಜ್ಞಾನ. ನಮ್ಗೆ ಬೆಳಕಂದ್ರೆ ಜ್ಞಾನ ಅಂದ್ರೆ ಜ್ಞಾನ ಕೊಟ್ಟಂತ ಗುರುಗಳು ಈ ಸಂಸ್ಕಾರದಿಂದ ಈ ಶರೀರ ಒಂದು ಕಾರಿನ ಡ್ರೈವರು ಅಂದ್ರೆ ಆತ್ಮದ ಸಂಸ್ಕಾರಗಳ ಬುದ್ಧಿ ಮನಸ್ಸು ಸಂಸ್ಕಾರ. ಒಳ್ಳೆ ಬುದ್ಧಿ ಇತ್ತಪ್ಪ ಅಂದ್ರೆ ಒಳ್ಳೆ ಮನಸ್ಸು ತಿಳಿಯಕ್ಕೆ ಬೇಕು. ಒಳ್ಳೆ ಮನಸ್ಸು ಒಳ್ಳೆ ಬುದ್ಧಿ
ಅಂತಂದ್ರೆ ಒಳ್ಳೆ ಸಂಸ್ಕಾರ ಬೆಳಲಿಕ್ಕೆ ಬೇಕು. ಅದೇ ಸಂಸ್ಕಾರವನ್ನ ನಮ್ಗೆ ಕೊಟ್ಟಂತ ಗುರುಗಳಿಗೆ ಈ ಗುರುವಂದನ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡಿಕೊಂಡು ನಾವು ಗುರುವಂದನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ನಾವು ಬಿಸ್ನೆಸ್ ಮಾಡೋರು, ಫ್ಯಾಕ್ಟ್ರಿ ಮಾಡೋರು, ಯಾವುದೇ ಒಂದು ನೌಕರಿ ಮಾಡೋರು ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲರೂ ಸಾಯ್ತಾರೆ. ಗುರುಗಳಿಗೆ ಆಯುಷ್ಯ ಹೆಚ್ಚು ಯಾಕಾಗ್ತಂದ್ರೆ ಅವರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಮಗೆ ಹಂಚ್ತಾರೆ. ಅದಕ್ಕೆ ನಾವು ಯಾರೇ ಇರಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಹಂಚ್ತಾ ಹೋದ್ರೆ ನಮಗೆ ಆಯುಷ್ಯನೇ ಹೆಚ್ಚಾಕತಿ. ಮಕ್ಕಳಾಗ ನಮ್ಮ ಕನಸುಗಳು ಎಂತ ಬೀಳ್ತಪ್ಪ ಅಂದ್ರ ನಾವು ನೋಡ್ತಕ್ಕಂಥದ್ದನ್ನೇ ಕನಸು ಬೀಳ್ತದೆ. ಒಳ್ಳೇದನ್ನು ನೋಡಿ, ಶುಭ ಭಾವನೆ, ಶುಭ ಕಾಮನೆ, ಒಳ್ಳೇದನ್ನು ನೋಡುದು, ಒಳ್ಳೆ ಕೆಲಸ ಮಾಡುದು. ಇದರಿಂದ ನಮ್ಮ ಮಕ್ಕಳಾಗ ನಿದ್ದೆ ಯಾಕೆ ಹತ್ತುದಿಲ್ಲ ಅಂತೀವಿ. ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ವಿಚಾರ ಮಾಡ್ತೀವಿ. ನಾವು ಕೂತ್ಕೊಂಡು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ತೀವಿ, ನೋಡ್ಕೋತೀವಿ ಅಂತೀವಿ. ನೋಡ್ಕೋತೀವಿ ಅಂದ್ರೆ ರಾತ್ರಿ ಮಕ್ಕಳಾಗ ನಿದ್ದೆ ಬರಬಾರದು ಅಂತ. ಅದೇ ಒಬ್ಬರ ನೋಡ್ಕೊಳ್ಳೋದು ಬಂದು ನನಗೆ ಕ್ಷಮೆ ಮಾಡಪ್ಪ, ನಿನ್ಗೆ ಏನಾದ್ರು ತಪ್ಪು ಮಾಡಿದ್ರೆ ಏನಾದ್ರು ಸಿಟ್ಟಿದ್ರೆ ಈಗ ಒಂದಿಟ್ಟು ಬೇಗ ಬಿಡಪ್ಪ ಅಂತ ಹೇಳಿ ಮಕ್ಕೊಂಡ್ಬಿಡ್ರಿ, ಸುಮ್ಮನೆ ನಿದ್ದೆ ಹತ್ತ. ಅದನ್ನ ಬಿಟ್ಟು ನಿನ್ನ ಒಂದ್ಸಲ ನೋಡ್ಕೋತೀನಿ ಅಂದ್ಬಿಟ್ರೆ ನಾವು ಸತತವಾಗಿ ಕನಸು ಕಾಣಬೇಕಾದದ್ದು ಆ ನೋಡ್ಬೋದು ಅನ್ನುವಂಥದ್ದಕ್ಕೆ. ಅದಕ್ಕೆ ನಾವು ಹಾರ್ಟ್ ಅಟ್ಯಾಕ್, ಆಯುಷ್ ಹೆಚ್ಚಿಗೆ ಅಂತ ಜ್ಞಾನವನ್ನು ಕೊಟ್ಟಂತ ಈ ಗುರುಗಳು ದುಡ್ಡು ಮಾಡೋದಿಲ್ಲ, ಇನ್ನೊಂದು ಆಸ್ತಿ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಏನ್ ಮಾಡ್ತಾರಪ್ಪ ಅಂದ್ರೆ ಈ ಫ್ಯಾಕ್ಟ್ರಿಗಳನ್ನು ರೆಡಿ ಮಾಡ್ತಾರ. ಯಾವ ಫ್ಯಾಕ್ಟ್ರಿ? ವಕೀಲ ಫ್ಯಾಕ್ಟ್ರಿ, ಡಾಕ್ಟರ್ ಫ್ಯಾಕ್ಟ್ರಿ, ಒಂದು ಬಿಸಿನೆಸ್ ಫ್ಯಾಕ್ಟ್ರಿ, ಒಬ್ಬ ಒಳ್ಳೆ ರಾಜಕಾರಣಿ ಫ್ಯಾಕ್ಟ್ರಿ. ನನ್ನ ಮಕ್ಕಳಿಗೆ 6 ವರ್ಷದ ಮಕ್ಕಳಿಗೆ ಯಾವ ರೀತಿ ಕಲಿಸ್ಬೇಕು ಅನ್ನೋದು ಅವ್ರ ಹೊತ್ತನೆ ಒಂದು ಇದಿರುತ್ತೆ. ಏನಪ್ಪ ಅಂದ್ರೆ ಕಲಿಸ್ತೀವಿ, ಒಂದಿಂತ್ರ 10 ಮಟ್ಟ ಅಂತೀವಿ. ಆದ್ರೆ ನಡುವಿನ ಅಕ್ಷರ ಎಬಿಸ್ ತೋರಿಸಿದಾಗ ನೋಡಿರ್ತೀವಿ ಅಷ್ಟೇ, ಅದೇನು ಅನ್ನೋದು ಗೊತ್ತಾಗುತ್ತಲ್ಲ. ಅದನ್ನ ನಮ್ಮ ನಿಲ್ವಾಡಿಸರು ಒಂದೊಂದು ಅಕ್ಷರ ಬಿಡಿ ಮಾಡಿ ಇದೇನಪ್ಪ ಅಂತ ಕೇಳ್ತಿದ್ರು. ಅಂಥವ್ರನ್ನ ಕಲಿಸಿದ್ರು. 2ನೇ ಆಯ್ತು, 3ನೇ ತಕ್ಕ ನಮಗೆ ಇಲ್ಲಿ ಮುಂದಂತವ್ರು. ನಾವು 3ನೇ ತಕ್ಕ ರಿಟೈರ್ಡ್ ಆದಂತವ್ರು ನಮ್ಮ KB ಗೋಪಾಲ ಮಾಡ್ತಾರ. ಅವರು ನಮ್ಗೆ ಇದ್ರಾಗ ಎಕ್ಕುಂಟಿ ಮಟ್ಟದೊಳಗೆ ಕಲಿಸಿದ್ರು. ನಂತರ ಇದಾರಂದ್ರೆ 600 ಎಷ್ಟೈತ್ರಿ ಅನ್ನಲ್ಲ, 9 ವರ್ಷದಾಗ ಇದ್ದೀವಿ ನಾವು. ಇನ್ನ ನಮ್ಮ ಗುರುಗಳು ಕುಂತಿದಾರಂದ್ರೆ ಅವ್ರ ಆಶೀರ್ವಾದ ನಮ್ಗೆ ಎಷ್ಟೈತಿ. ಆಯುಷ್ ಯಾಕೆ ಹೆಚ್ಚಿಗೆ ಆಯ್ತು? ಅವರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಮ್ಗೆಲ್ಲರಿಗೂ ಹಂಚಿ ಅವ್ರ ಆಯುಷ್ಯವನ್ನು ಹೆಚ್ಚಿಗೆ ಮಾಡ್ಕೊತಾರೆ. ಯಾವ್ದೋ ಬಿಸ್ನೆಸ್ ಮ್ಯಾನ್ ಅಂತ ಅವ್ರು ಆಯುಷ್ ಹೆಚ್ಚಿಗೆ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ದುಡ್ಡು ಎಣಿಸ್ಬೇಕು, ರಾತ್ರಿ ಹೋದ್ಮೇಲೆ ಲಾಭ ಆದದ್ದು ನುಕ್ಸಾನ ಆದದ್ದು ಬರೀ ಅದನ್ನೇ ಕನಸು ಕಾಣ್ಬೇಕಾಗ್ತದೆ. ಗುರುಗಳಿಗೆ ಇದನ್ನ ಏನು ಕನಸು ಕಾಣುದಿಲ್ಲ. ನಾ ಕಲಿಸಿದಂತ ಮಗು ಇಂಥ ಒಂದು ದೊಡ್ಡ ಹುದ್ದೆಗೆ ಹೋಯ್ತಲ್ಲಪ್ಪ ಅಂತ ಹೇಳಿ ಕನಸು ಕಾಣ್ತಾನ ಹೊರತು ನಾನು ಇಷ್ಟು ದುಡ್ಡು ಮಾಡೀನಿ, ಇಂಥ ಒಂದು ಗಳಿಸೀನಿ ಅಂತ ಯಾವ್ದಾರ ಗುರುಗಳು ಇದ್ರ ಹೇಳಿದ್ರಂದ್ರೆ ಹೇಳಿ. ನಾವು ಮೊನ್ನೆ ನಾವು ಕಡ್ವಿ ಸರ್ ಮನೆಗೆ ಹೋದಿವಿ. ಎಷ್ಟು ನಮ್ಗೆ ಖುಷಿ ಮಾಡಿದ್ರು. ಅಯ್ಯೋ ನಮ್ಮ ಶಿಷ್ಯರು ಬಂದಾರಲ್ಲ ಸ್ವ ಅಂತ ಹೇಳಿ ಅದನ್ನ ತಗೋ ಇದನ್ನ ಮಾಡ್ತೀವಿ. ಅಲ್ಲಿಂದ ಬಂದ್ರಪ್ಪ ಅಂದ್ರ ಎಷ್ಟೊಂದು ಪ್ರೀತಿ ಮಾಡ್ತಾರೆ. ಇಲ್ಲಿ ಗೋಲ್ಡ್ ಫ್ಯಾಕ್ಟ್ರಿ ಇದೆ, ಇಲ್ಲಿ ಸ್ವೀಟ್ ಫ್ಯಾಕ್ಟ್ರಿ ಇದೆ, ಇಲ್ಲಿ ಪ್ರೀತಿ. ನಮ್ ಇಲ್ಲಿ ಏನ್ ಮಾಡ್ತಿತ್ತು ಅಂದ್ರೆ ಗೋಲ್ಡ್ ಫ್ಯಾಕ್ಟ್ರಿ ಇಲ್ಲ. ಇದು ನಾನು ಮಾಡ್ತಾ ಇರೋದು ಈ ಸದ್ಯಕ್ಕೆ. ನಾನು 2012 ಈ ಜ್ಞಾನದಾಗ ಇಟ್ಕೊಂಡು 4 ವರ್ಷ ಬಿಡ್ಬೇಕಾದ್ರೆ ಬೇಗ ಬಿಡ್ಬೇಕಾದ್ರೆ 4 ವರ್ಷ ತಗೊಂಡಿನಿ. ಈಗ ಅದು ಸ್ಮೈಲ್ ಆನ್ ದ ಫೇಸ್. ದೇವಾನ ದೇವತೆಗಳ ಫೋಟೋ ನೋಡ್ತೀವಿ ನಾವು. ಫೋಟೋ ನೋಡಿದ್ರೆ ಅದ್ರೊಳಗೆ ಹೆಂಗಿರ್ತೈತಿ? ಫೋಟೋದೊಳಗೆ ನಗು ಮುಖ ಇರ್ತೈತಿ. ಯಾವ್ದು ಸಿಟ್ಟು ಮಾಡಿದಿರೋದಿಲ್ಲ, ನಾವು ಏನ್ ಮಾಡ್ತಿಲ್ಲ. ಇಂಥವ್ ಯಾವ್ದು ಫೋಟೋದೊಳಗೆ ದೇವಾನ ದೇವತೆಗಳು ಇರೋದಿಲ್ಲ. ಗುರುಗಳು ನೋಡಿ ಯಾವಾಗಲೂ ಸಿಟ್ಟಿಗೆದ್ದು ಕನಕಿಸುದು, ಏನು ಮಾತಾಡ್ತಿರಲಿಲ್ಲ. ಯಾಕೆ ಹೆಂಗಿರ್ತದಂದ್ರೆ ಯಾವಾಗಲೂ ನಾವು ಯಾರಿಗೆ ಹಂಚ್ತಿರ್ತಿಲ್ಲ, ಯಾರಿಗೆ ದಹನ ಮಾಡ್ತಿರ್ತಿಲ್ಲ ಅವ್ರ ಗುರುಗಳು ಮತ್ತು ಅವ್ರ ಮೋಚಿ ಒಳಗೆ ಯಾವಾಗಲೂ ನಗು ಮುಖ ಇರ್ತೈತಿ. ಸ್ಮೈಲ್ ಆನ್ ದ ಫೇಸ್. ಇಲ್ಲಿ ಪ್ರೀತಿ, ಇಲ್ಲಿ ಸ್ವೀಟು, ಇಲ್ಲಿ ಕೋಲ್ಡು, ಇಲ್ಲಿ ಸ್ವೀಟು, ಇಲ್ಲಿ ಪ್ರೀತಿ. ಇದು 3 ಇಟ್ಕೊಂಡ್ಬಿಡ್ರವ್ರ. ಇದೊಂದು 3 ಫ್ಯಾಕ್ಟ್ರಿ. ಶುಗರ್ ಹೆಚ್ಚಾಗೋದಿಲ್ಲ, BP ಆಗೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಮಕ್ಕಳು ನಿದ್ದೆ ಹತ್ತೈತಿ, ನಮ್ಗೆ ಒಬ್ಬರು ಸುಮ್ಮನೆ ಆಗ್ತದೆ. ಅದಕ್ಕೆ ನಮ್ಮ ಗುರುಗಳು ಇಂಥವ್ರು ನಮಗೆ ಸಿಕ್ಕಿದಾರ. ನಾವು ನೋಡಿ 7 ಬಂದಿವಿ. 7 ಬಂದ ತಕ್ಷಣ ಇಲ್ಲ ಜಾಲಿಯಾಗ್ತದ ಕಲಿಸಿದ್ದು ನಾವು ಹೆದರ್ತಿದ್ವಿ. ಅಯ್ಯಪ್ಪ ಪಾಠ ಹೇಳಿದ್ರು, ಹಾಡ ಹೇಳಿದ್ರು ಬ್ಯಾಕಟ್ ಮಾಡ್ಬೇಕು. ಅದನ್ನ ಕೇಳಿ ಅಕ್ಕೋ ಎಲ್ಲರಿಗೂ ಗೊತ್ತಿದೆ. ನಾ ಹೇಳಾಕತ್ತಿದ್ರೆ ನಿಮ್ಗೆ ಎಲ್ಲ ನೆಲಕ್ಕಾಗತ್ತೀರಿ. ಎಬಿಸಿ ನಿಂತಿರಿಸಿ ಮನಕಾಲ ಬಡಿತಿದ್ರು, ತಲಿ ಬಡಿತಿದ್ರು, ನಗಸು ಟೈಮ್ ನಗಿಸ್ತಿದ್ರು, ಕಲಿಸು ಟೈಮ್ ಕಲಿಸ್ತಿದ್ರು. बार बार आती है मुझको मधुर याद बचपन तेरी, गया ले गया तो जीवन की सबसे याद.
ಹಾ ಇನ್ನ ಮಟ್ಟ ನಮ್ಗೆ ಯಾಕೆ ನೆನಪೈತಿ ಅಂದ್ರೆ ಅಷ್ಟೊಂದು ಚಂದ ಪ್ರೀತಿಯಿಂದ ನಮಗೆ ಕಲಿಸಿದ. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಶಿಕ್ಷಕನೂ ಅಲ್ಲ, ನಾನು ಮಾತಾಡಲಿಕ್ಕೆ ಬರೋದಿಲ್ಲ, ಇದ್ದ ಅನಿಸಿಕೆ ಹೇಳಕತ್ತೀನಿ. ಏನಾದ್ರು ತಪ್ಪಿದ್ರೆ ನೀವು ನನ್ನ ಕ್ಷಮೆ ಮಾಡಬೇಕು. ಯಾಕಂದ್ರೆ ಯಾರು ಹೇಳಿದ್ರೆ ಜಯರಾಜ್ ಸರ್, ನಮ್ಮ ಕಡಿಮೆ ಸರ್ ಹೀಗೆ ನಿಂತಿಗೆ ರೌಂಡ್ ಮಾಡಿದ್ರೆ ಗುಂಡಕ ಭೂಮಿ ಆಗ್ತಿತ್ತು. ನೀವು ಎಲ್ಲರಿಗೂ ಗೊತ್ತು ಇದ್ದೇ ಇದೆ. ಯಾಕಾಗ್ತಿತ್ತಂದ್ರೆ ಅವರಲ್ಲಂತ ಪ್ರೀತಿ ಇರ್ತಿತ್ತು. ನಾವು ಬೋರ್ಡ್ ಅಂತ ರೌಂಡ್ ಮಾಡಕ್ ರೌಂಡ್ +3ABC ಅನ್ನು ಸಾಧಿಸಿ ಅಂತ ಹೇಳಿ ಒಂದು ಪ್ರಶ್ನೆ ಬರ್ತೈತಪ್ಪ, ಇದನ್ನ ನೀವು ಪಕ್ಕ ಮಾಡ್ಕೋ ಅಂತಂದ್ರೆ ನಾ SSLC ಇದ್ದಾಗ ಅದೇ ಕ್ವಶನ್ ಬಿದ್ದಿತ್ತು, ಅದೇ ಹೇಳ್ತಿತ್ತು. ಯಾಕಂದ್ರೆ ನನ್ನ ಮಗು, ನನ್ನ ಶಿಷ್ಯ ಆರಾಮಾಗಿ ಪಾಸ್ ಆಗಲಿ ಅಂತೇಳಿ ಅವ್ರದ್ದು ಏನು ಆತ್ಮದಿಂದ ಏನು ಒಂದು ಹೊರಚಲ್ತಿದ್ದಲ್ಲ ಶಕ್ತಿ ಅನ್ನೋದು ಅದನ್ನ ಮುಟ್ಟಿತ್ತು. ನಾನು ಅವ್ರ ಮನೆ ಹೇಳಿದ್ರೆ ಏನ್ ಹೂ ಮಾಡ್ತಾ ಇರ್ತಿದ್ರು. ಯಾಕಂದ್ರೆ ಪ್ರೀತಿ ಇದ್ದಲ್ಲಿ ಹಂಗ ಮಾತು ಬರ್ತದೆ. ಹಿಂದೆ ಚೂರಿ ಹಾಕುವಂತಲ್ಲಿ ಬರೋದಿಲ್ಲ, ಸ್ವೀಟ್ ಬರ್ತದೆ. ಮತ್ತೆ ಕಡಿಮೆ ಸರ್ ಆಯ್ತು, ನಮ್ಗ ಜಾಲಿಯಾನ್ ಸರ್ ಆಯ್ತು, ಮತ್ತೆ ನಮ್ಮ ಮುತ್ತಳ್ಳಿ ಸರ್ ಅವರು ಬಾಳ ಹೇಳ್ತಿದ್ರು ಸೈನ್ಸ್ ಅವ್ರು ತಿಳಿಸ್ಕೊಳ. ಸರಿ, ಎಷ್ಟೋ ಜನ ಮಾಡ್ತಿದ್ವಿ, ಅವ್ರೊಂದು ಕಚ್ಚಾ ಮಾಡ್ತಿದ್ರು, ಹೆಣ್ಮಕ್ಳು ಗುಡಿಯಾಗ ಎಲ್ಲಾರು ಕೂಡಿ ಬರ್ಕೊತಿದ್ವಿ. ಅವ್ರು ಏನ್ ಹೇಳ್ತಿದ್ರು, ನ್ಯೂಟನ್ಸ್ ಲಾ ಹೇಳ್ತಿದ್ರು. ನಾ ಕಲಿತು ಯಾವಾಗ ಐತ್ರಿ 1989 90 ವಯಸ್ಸು. ಅಲ್ಲಿಂದ ನಾ ಬುಕ್ ಹೇಳಿದಾವಲ್ಲ, ನಾ ಬಿಸ್ನೆಸ್ ಲೈನ್ ಬಂದವ, ನಾನು ಲೆಕ್ಚರರ್ ಅಲ್ಲ, ಸರು ಅಲ್ಲ. ನ್ಯೂಟನ್ಸ್ ಲಾ ಹೇಳ್ತಿದ್ರು, ಆಕ್ಷನ್ ಅಂಡ್ ರಿಯಾಕ್ಷನ್ ಈಕ್ವಲ್ ಅಂಡ್ ಅಪೋಸಿಟ್ ವರ್ಡ್ಸ್ ಅಂತ ಹೇಳ್ತಿದ್ರು. ಬಲ ಪ್ರಯೋಗವಾಗದ ಹೊರತು ಪ್ರತಿಯೊಂದು ವಸ್ತು ತನಗಿರುವ ಸ್ಥಿರಾವಸ್ಥೆಯನ್ನಾಗಲಿ ಬದಲಾಯಿಸುವುದಿಲ್ಲ. ಇಲ್ಲಿಂದ ಆ ಮಾನ ಹೋಗ್ಬೇಕಾಗಿತ್ತಂದ್ರೆ, ಇದೊಂದು ವಸ್ತು ಹೋಗ್ಬೇಕಾಗಿತ್ತಂದ್ರೆ ಹಂಗೆ ಹೋಗುದಿಲ್ಲ, ಇದನ್ನ ಪುಷ್ ಮಾಡಿದ ಹೋಗ್ತೈತಿ ಅಂತ ಹೇಳಿದ್ರು. ಎಂತೆಂತದನ್ನ ಕಲಿಸಿದಾರೆ ನಮಗೆ. ಇಂಥವ್ರು ನಮಗೆ ಸಿಕ್ಕಿದ್ರಪ್ಪ ಅಂದ್ರೆ ನಾವು ಎಂತ ಯಾಕಂದ್ರೆ ಯಾಕೆ ಕಲಿಸಿದ್ರು, ನಾವ್ ಯಾಕೆ ಕಲಿತೀವಿ ಅಂತಂದ್ರೆ, ನಮ್ಮ ತಂದೆ ತಾಯಿಗಳು ನನ್ನ ಮಗನ ಬಡಿರಿ ಹೇಳಿ ಹೇಳಿ ಅಂತೀವಿ. ಬಡದ್ರಲ್ಲಿ ಯಾಕೆ ಬಾರ್ ಮಾಡೋ ಬಡದ್ರಿ ಸರ ಅಂತೀವಿ. ಪಾಪ ಈಗ ಇದ್ದ ಸರಿಗೆ ಅನ್ನಕ್ಕೆ ಬರೋದಿಲ್ಲ. ಅವ್ರು ಕಲಿಸ್ತಾರ, ಅವರು ಕಲಿಸ್ತಾರ, ಅವ್ರಿಗೈತನೇ ಕಲಿಸ್ತಾರ. ಆದ್ರೆ ಯಾಕೆ ಕಲಿಸಿದ್ರಂದ್ರೆ, ನೀವು ಹೋಗಿ ಅವ್ರಿಗೆ ಏನ್ ಮಾಡ್ತೀರಿ, ಫಿರಾರಿ ಮಾಡ್ತೀರಿ. ಯಾಕ್ರಿ ಸರ್ ನಿಮ್ಗೆ ಯಾಕ್ರಿ ದಗದಾಷ್ಟ ಮಾಡಿರ್ತೀರಿ, ಮತ್ತೆ ಅವ್ರು ಯಾಕೆ ಪಾಪ ಕಲಿಸ್ಬೇಕ್ರಿ? ಮತ್ತೆ ಜಾಗೃತರು ಉಳಿದವರೆಲ್ಲ ರಾತ್ರಿ ಬಂದು ಬಾಗ್ಲ ಬರೋದು ಏನು ಅಭ್ಯಾಸ ಮಾಡಿ ಅಂತ ಹೇಳಿ ನಮ್ಮ ಅತ್ತಿಗಳು ನಮ್ಮ ಅತ್ತಿಗಳು ಹೇಳ್ತಾರ. ಮನೆಗೆ ಬಂದು ಎಬ್ಬಿಸ್ತಿದ್ರು. 4 ಗಂಟೆಗೆ ಬಂದು ಜಾಗೃತರು ಎಲ್ಲರಿಗೂ ಎಲ್ಲ ಗೊತ್ತಿದೆ ಸರ್, ಗೊತ್ತಿದೆ. ಈಗ ಅವ್ರು ಬಿಟ್ಟರು ನಮ್ಮ ಶಾಲೆ ಒಳಗೆ ಅಷ್ಟೇ ಕಲ್ಸಾಕತ್ತಿದ್ರು. ಅವ್ರು ಮನೆ ಹೋಗಿ ಎಬ್ಬಿಸಿ 4 ಗಂಟೆಗೆ ಅಭ್ಯಾಸ ಮಾಡಿ ಅಂತ ಹೇಳಿದರು. ಅಷ್ಟೊಂದು ಗುರುಗಳು ಅಷ್ಟೊಂದು ನಮ್ಮನ್ನು ವಜ್ರ ಮಾಡಿದಾರೆ ಅಂತೇಳಿ ನಾವು ಮುಂದೆ ಯಾವ್ದಾವ್ದು ಹುದ್ದೆ ಒಳಗಿದೀವಿ. ನಾ ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ಅಂತವ್ರು ಕಲಿಸಿದಾರ ಅಂತೇಳಿ ನಾನು ಅದನ್ನ ಮಾಡಾಕತ್ತೀನಿ. ನಗು ಮುಖ ಈ ನನ್ನ ಒಂದು ಜ್ಞಾನದಾಗ ಹೋಗ್ಬೇಕಾದ್ರೆ ಇಂಥವ್ರದಿಂದ ಕಲಿಸಿದ್ರು. ಅದಕ್ಕೆ ಅವ್ರನ್ನ ಜ್ಞಾನದಾಗ ಹೋಗಿನಿ. ಆ ಜ್ಞಾನದಿಂದ ಸೂಪರ್ ಆಗಿದ್ದೀನಿ. ಯಾವಾಗಲೂ ಸ್ಮೈಲ್ ಆದ ಫೇಸ್, ನಗು ಮುಖ ಇಟ್ಟು ಬಂದಿರ್ತೀನಿ. ನಗು ಮುಖ ಇತ್ತಂದ್ರೆ ನಿಮ್ಗೆ ಯಾವುದೋ ಏನೋ ಇರಲಿ, ಕಂಟಕ ಇರಲಿ, ಬೇಕಾದಿರಲಿ, ನಿಮ್ ಸಕ್ಸಸ್ ಆಗ್ಲಿಕ್ಕೆ ಬೇಕು. ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ಅದ್ರ 10 ಪಟ್ಟು ನಿಮಗೆ ಕೆಡಕಾಗ್ಲಿಕ್ಕೆ ಬೇಕು. ಇದು ಸಂಗಮಯುಗ, ಇದು ಆಗುವುದೇ. ಇವತ್ತೊಬ್ಬರಿಗೆ ಪುಣ್ಯ ಮಾಡ್ರಿ, ನಿಮ್ಗೆ 10 ಮಂದಿ ಪುಣ್ಯ ಮಾಡಕ್ ಬರ್ತಾರೆ. ಒಬ್ಬರು 10 ರೂಪಾಯಿ ಕಸ್ಕೋರಿ, ನಿಮ್ಗೆ ಲಕ್ಷ ಗಂಟೆ ಬರ್ತಾರೆ. ಅದಕ್ಕಾಗಿ ಜೈಲುಗಳು ಹೇಳ್ತದು, ಪೊಲೀಸ್ ಹೇಳ್ತಾರದು, ಮತ್ತು ನಾವು ಎಲ್ಲಾದ್ರ ಮೇಲೆ ಕಣ್ಣಿಗೆ ಹೋಗ್ಕೊಂಡಿರ್ಬೇಕಾಗಿತ್ತು. ಅದಕ್ಕವ್ರೆ ನಾ ಏನು ಹೇಳಿದೆ, ನಮ್ಮ ಜ್ಞಾನದು ಹೇಳಿದೆ, ಮಿಕ್ಸ್ ಮಾಡಿದ್ದೀನಿ, ನಾನು ಕಲ್ತದ್ದು ಹೇಳಿದೆ. ಇಷ್ಟು ಹೇಳಿಕ್ಕೆ ನನಗೆ ಮಾತುಗಳು. ಅಧ್ಯಕ್ಷರಿಗೆ ಗೌರವ ಸನ್ಮಾನ ಹಾಗೂ ಗೌರವಾನ್ವಿತ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ SDK ಹೈಸ್ಕೂಲ್ ಶಿಕ್ಷಕರಿಂದ ಗೌರವ ಸನ್ಮಾನ ಸಿದ್ಲಿಂಗಮ್ಮ ಮಠಪತಿ ಇವರಿಂದ. ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವ್ರಿಗೆ ಹಾಗೂ ಉಪನ್ಯಾಸಕರಾಗ ವೇದಿಕೆ ಮೇಲೆ ಆಶೀರ್ವಾದಂತ ನನ್ನ ಗುರುಗಳಿಗೆ ಗೌರವಪೂರ್ಣವಾದ ನಮಸ್ಕಾರಗಳು. ನನ್ನ ಆತ್ಮೀಯ ಸ್ನೇಹಿತ ಮತ್ತು ಸ್ನೇಹಿತರಿಗೂ ಗೌರವದ ಶರಣಾರ್ಥಿಗಳು. ಗುರುವಿನ ಕರುಣದಿಂದ ಲಿಂಗ ಜಂಗಮ ಕಂಡೆ, ಗುರುವಿನ ಕರುಣದಿಂದ ಭಾಗವತ ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ, ಚನ್ನಮಲ್ಲಿಕಾರ್ಜುನಯ್ಯ ನಾ ಹುಟ್ಟಿದೊಡನೆ ವಿಭೂತಿಯ ಪಟ್ಟವ ಕಟ್ಟಿ ಸದ್ಗುರು ಸ್ವಾಮಿ ಸ್ವತಃ ಮಾಡಿದನಾಗಿ ಧನ್ಯವಾದೇನು. ಅತಿಥಿ ಉಪನ್ಯಾಸಕರಾದ ಶ್ರೀ
ಶ್ರೀ ಎನ್.ಡಿ. ಪಾಟೀಲ್ ಪ್ರಾಚಾರ್ಯರು ಎಸ್.ಜಿ.ಟಿ. ಜೂನಿಯರ್ ಕಾಲೇಜ್ ಕಟ್ಕೋಟ್ ಹಾಗೂ ಅಧ್ಯಕ್ಷತೆ ವಹಿಸಿದ ಶ್ರೀ ಎಸ್.ಟಿ. ಹುಣಸಿಕಟ್ಟಿ ಮುಖ್ಯೋಪಾಧ್ಯಾಯರು ಎಸ್.ಟಿ.ಕೆ. ಪ್ರೌಢಶಾಲೆ ಕಟ್ಕೋಟ್ ಇವರಿಗೆ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಭಕ್ತಿಯಿಂದ ಕೇಳಿಕೊಳ್ಳುತ್ತೇನೆ. ಇವರಿಗೆ ಸನ್ಮಾನವನ್ನು ಮಾಡಬೇಕೆಂತ ಶಂಕರ್ ಇಂದುಲ್ಕರ್, ಮಹಾದೇವ್ ರತ್ನರಾವ್, ವಿಠ್ಠಲ್ ಭಜಂತ್ರಿ, ಆನಂದ್ ತಮ್ಮ, ಸಿದ್ದಪ್ಪ ಬಡಗಿನಿ ನನ್ನ ಆತ್ಮೀಯರಿಗೆ ಶಿಷ್ಯರ ಉದ್ಧರಿಸೋ ಗುರು ಇವರು ಗುರುನಾಮಾಮೃತ 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 ಸವಿಮನವೇ ಸವಿಮನವೇ. ಇವತ್ತು ಬಂದಾಗಿದ್ದೀರಿ, ನಿಮ್ಮ ಕಷ್ಟಗಳನ್ನ ಸುಖಗಳನ್ನ ಹಂಚ್ಕೋತಾ ಇರುವಂತದ್ದು ಇವು ಎಲ್ಲ ಕಾರ್ಯಕ್ರಮ ನಿಮಗೆ ಬಹಳ ಆ ಉದ್ದೇಶಕ್ಕೆ ಅನುಗುಣವಾಗಿ ಇವತ್ತ ಈ ಗುರುವಂದನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಪಾದಗಳಲ್ಲಿ ಪರಮಟ್ಟು, ಅದೇ ರೀತಿ ನಮ್ಮ 7ನೇ ಜನ್ಮದಿನವನ್ನಾಗಿ ಆಚರಿಸಿಕೊಂಡಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಇವತ್ತ ನನಗೆ ಗುರು ಅಂದ್ರನ್ನ ಅರ್ಥ ಆಗಿಲ್ಲ. ಯಾಕಂದ್ರೆ ನಾನು ಒಬ್ಬ ಶಿಕ್ಷಕನ, ನೀವು 50 ವರ್ಷದ ನಮಗ ಆದೂರಿ ಅನ್ನುವಂಥದ್ದು ತೋರಿಸ್ಬಿಟ್ರಿ. ಹೌದಾ? 50 ವರ್ಷ ಆಗಿದಾವ ಅನ್ನುವಂಥದ್ದು ತೋರಿಸ್ಬೇಕಾದ್ರೆ 50 ವರ್ಷಗಳಲ್ಲಿ ನೀವು ಪಡೆದಂತ ಶಿಕ್ಷಕರ ಆಶೀರ್ವಾದ, ಶಿಕ್ಷಕರ ಮಾರ್ಗದರ್ಶನ, ಸಂಸ್ಕಾರ ಇವನ್ನೆಲ್ಲಾನು ನೀವು ಚಲಾವಣೆ ಒಳಗೆ ತಂದ್ರಿ. ಹೌದೇನ್ರಿ? ಅದನ್ನ ಅನುಕರಣೆ ಮಾಡ್ಕೊಂಡ್ರಿ. ನಾವು ಈ ಸರ್ ಹೇಳಿದ್ರು, ಸೈನ್ಸ್ ಹಿಂಗ್ ಹೇಳಿದ್ರು, ಹಿಂಗ ಸಮಾಜಶಾಸ್ತ್ರ ಹೇಳಿದ್ರು, ವಿಜ್ಞಾನ ಹೇಳಿದ್ರು, ನಾವು ಹಿಂಗ ಬದಲಾವಣೆ ಆದೀವು ಅಂತ ಹೇಳಿದ್ರು. ಹೌದಿಲ್ರಿ? ನೀವು ಇಟ್ಟಂತದ್ದು ಗೌರವಕ್ಕೆ ನಾನು ಆಭಾರಿ. ಮಕ್ಕಳ ಜೊತೆ ಅವಾಗಿನ ತಾಯಿಗಳು ಅಲ್ಲ, ತಪ್ಪು ತಿಳ್ಕೋಬೇಡ. ಯಾಕಂದ್ರೆ ಒಂದು ಚೂರು ಇರ್ತಾ ಇರುವಂತ. ಯಾಕಂದ್ರೆ ನಾ ಭಾಷೆ ಹುಡುಗರು ಹೇಳ್ತಿರ್ತೀನಿ, ಅವಾಗ ಮುಂಜಾನೆ ಸಂಜೆ ತರ ತಿಂದ್ರೆ ರೊಟ್ಟಿ ಪಲ್ಯನೇ ತಿನ್ಬೇಕು, ರೊಟ್ಟಿ ಸಾರನ ತಿನ್ಬೇಕು. ಹೌದಾ? ಯಾರ ಬುದ್ಧಿ ಕೊಟ್ಟಾರ ಅಂದ್ರೆ ಅದ್ರ ಒಳಗಡೆ ಇರುವಂತ ಕರ್ಚಿಕಾಯಿ ಆಗ್ಲಿ, ಒಂದು ಉಂಡೆ ಆಗ್ಲಿ, ಚಜ್ಜಿ ರೊಟ್ಟಿ ಆಗುವಂತದ್ದಾಗ್ಲಿ ಅದನ್ನ ತಾಯಿ ಬೇಕಾದ. ಯಾಕಂದ್ರೆ ಇವತ್ತು ನನ್ನಿಂದ ನೀವು ಎಷ್ಟೋ ಕಲಿಬೇಕಾಗಿದೆ, ನಿಮ್ಮಿಂದಲೂ ನಾನು ಎಷ್ಟೋ ಕಲಿತಾ ಇದೆ. ಇದು ನಿರಂತರವಾಗಿ ನಡೆಯಲ್ಪಡ್ತಾ ಇರುವಂತ ಪ್ರಕ್ರಿಯೆ. ನಾವು ನಿರಂತರವಾಗಿ ಅನುಕರಣೆ ಮಾಡ್ಕೋಬೇಕು. ಇನ್ನೂ ವ್ಯಕ್ತಿತ್ವ ಏನು ಬದಲಾವಣೆ ಆಗ್ಬೇಕು. ನಮ್ದು ಎಲ್ಲಿ ಆಗುತ್ತೆ ಅಂದ್ರ ಯಾವಾಗ ಹಾಟಿ ಕೇಸಿಂದ ಮಾಡಿ ಎದಿಮ್ಯಾಗ ವಾದ ಕೇಸಿಂದ ಒಳಗೆ ತುರುಕ್ತಾರೋ ಅಲ್ಲಿಗೆ ಆಗಿದೆ. ಮಂಡಳಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಕಾರ್ಯದರ್ಶಿಗಳು ಹಾಗೂ ಎಲ್ಲ ನನ್ನ ಹಿರಿಯ ಶಿಕ್ಷಕರು ಬಂದರು ಹಾಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಪ್ರಧಾನ ಗುರುಗಳು ಇವರಿಗೆ